ಆತ್ಮೀಯರೇ, ಸುಮಾರು 2-3 ತಿಂಗಳಿಂದ ಈ ಭಾರತೀಯ ತತ್ವದರ್ಶನದ ಬಗ್ಗೆ ತಮಗೆ ವಿಚಾರಗಳನ್ನು, ಗಹನವಾದಂಥ ವಿಚಾರಗಳು, ಈ ವಿಚಾರಗಳನ್ನು ತಮ್ಮ ಗಮನಕ್ಕೆ, ತಮ್ಮ ಆಸಕ್ತಿಗೆ ತರಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ಒಂದು ರೀತಿಯಲ್ಲಿ ನಾನು ನಿರೀಕ್ಷಿಸಿದಂಥ ಒಂದು ಪ್ರತಿಸ್ಪಂದನ ದೊರೀತಾ ಇಲ್ಲ. ತಿಂಗಳಿಗೆ ಒಂದೇ ತರಗತಿ, ಅದು ಒಂದೇನೆಂದರೆ ಇದರಲ್ಲಿ ಈ ವಿಚಾರಗಳನ್ನು ನಾವು ಪುಸ್ತಕಗಳಿಂದ ಓದಿ ತಿಳಿದುಕೊಳ್ಳೋದು ಸಾಧ್ಯವಿಲ್ಲ. ಅದರಲ್ಲಿ ಎಲ್ಲಿಯಾದರೂ ಒಂದು ಕಡೆ ಆ ವಿಷಯಗಳಲ್ಲಿ ವಿಷಯಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದಲ್ಲಿ ಅಂಥದ್ರಿಂದ ತಿಳಿದುಕೊಳ್ಳೋದು ಸ್ವಲ್ಪ ಸುಲಭ ಆಗುತ್ತೆ ಹೊರತು ನಾವೇ ಪುಸ್ತಕಗಳನ್ನು ಓದಿ ಇವುಗಳನ್ನ ತಿಳಿದುಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಈ ಭಾರತೀಯ ತತ್ವದರ್ಶನದಲ್ಲಿ ನಾವು ಸದ್ಯಕ್ಕೆ ಈಗ ವಿಚಾರ ಮಾಡ್ತಾ ಇರತಕ್ಕಂಥದ್ದು ಆತ್ಮ, ಜೀವಾತ್ಮ ಮತ್ತು ಪರಮಾತ್ಮ. ಇವುಗಳ ಕಲ್ಪನೆ ಅಂತ ಹೇಳ್ಬೋದು ಅಥವಾ ವಾಸ್ತವ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹೆಚ್ಚಿನ ಜನರ ಮನಸ್ಸಿನಲ್ಲಿ ಈ ಒಂದು ವಿಚಾರ ಕೂಡ ಬಂದಿರೋದು. ಆದರೆ ಹಿಂದಿನ ತರಗತಿಗಳಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ನಾನು ಪ್ರಯತ್ನಪಟ್ಟೆ. ಏನು ಅಂದರೆ, ಈ ಆತ್ಮ ಅನ್ನತಕ್ಕಂಥದ್ದೇ ಅದು ಒಂದು ಸಂಕೇತ ಅನ್ನತಕ್ಕಂಥದ್ದು. ಅದರಲ್ಲಿ ವಾಸ್ತವ ಇದೆ, ಬಟ್ ಆ ವಾಸ್ತವ ನಮಗೆ ಕಾಣೋದಿಲ್ಲ, ಆದರೆ ನಮ್ಮ ಅನುಭವಕ್ಕೆ ಬರುತ್ತೆ. ಆ ಅನುಭವಕ್ಕೆ ಬಂದಾಗ ನಮ್ಮ ಬುದ್ಧಿ ಪ್ರಜ್ಞೆ ನಮ್ಮ ಪ್ರಜ್ಞೆ ಬುದ್ಧಿಮಟ್ಟದ ಮೇಲೆ ಏರಿದ್ದರೆ ಆಗ ಆ ವಿಚಾರಗಳು ಸುಲಭವಾಗಿ ಅರ್ಥವಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈ ಆತ್ಮ ವಿಚಾರವನ್ನು ಮೊದಲು ತೆಗೆದುಕೊಂಡೆ. ತುಂಬ ವಿಶಾಲವಾದಂಥ ಕ್ಷೇತ್ರ. ಹೇಳಬೇಕಾದ ವಿಚಾರಗಳು ಒಳಗೆ ನುಗ್ಗಿ ಹೋಗಬೇಕಾದಂಥ ಎಕ್ಸ್ಪ್ಲನೇಷನ್ಸ್, ವಿವರಣೆಗಳು ಕೂಡ ಬೇಕಾದಷ್ಟಿವೆ. ತಮ್ಮಲ್ಲಿ ಆಸಕ್ತಿ ಇದ್ದರೆ ನನ್ನ ಪರಿಶ್ರಮಕ್ಕೂ ಒಂದು ರೀತಿಯಾದಂಥ ಸಾಫಲ್ಯ ಸಿಗುತ್ತೆ. ಜನರಲ್ ಆಗಿ ಸಾಮಾನ್ಯವಾಗಿ ಹೇಳೋದಾದರೆ, ಯಾತಕ್ಕೋ ನಾನು ಮೊದಲಿಂದಲೂ ಥಿಯಾಸಫಿಯಲ್ಲೇ ಇದ್ದೇನೆ. ಸುಮಾರು ನನ್ನ ನಿವೃತ್ತಿ ಆದ ನಂತರ ಹೆಚ್ಚಾಗಿ ತೊಡಗಿಸ್ಕೊತಾ ಇದ್ದೇನೆ. ಈ ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ಹಂಚ್ಕೋಬೇಕು ಅನ್ನತಕ್ಕಂಥದ್ದಿದೆ. ಆದರೆ ಸಾಮಾನ್ಯವಾಗಿ ನಾನು ಕಂಡಿರ್ತಕ್ಕಂಥದ್ದು ಯಾಕೋ ಈ ವಿಚಾರಗಳಲ್ಲಿ ಒಂದು ರೀತಿಯಾಗಿ ಥಿಯಾಸಫಿಯ ವಿಚಾರದಲ್ಲೇ ಹೆಚ್ಚಿನ ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಅದರಿಂದ ನಮಗೆ ಯಾವುದೇ ಒಂದು ಹೆಚ್ಚಿನ ವಿಷಯ ಹೇಳಬೇಕಾದ್ರೆ ನಾನು ಇದನ್ನು ಹೇಳೋದೋ ಬೇಡವೋ ಅನ್ನತಕ್ಕಂಥದ್ದು. ಅಂದರೆ ನಮ್ಮದೇ ಕಾನ್ಫಿಡೆನ್ಸ್ ಇರುತ್ತಲ್ಲ, ನಮ್ಮ ಕಾನ್ಫಿಡೆನ್ಸ್ ಕುಂದಿ ಹೋಗ್ತದೆ. ಎಲ್ಲಿ ಸರಿಯಾದ ಒಂದು ಪ್ರತಿಸ್ಪಂದನ ಇದೆ ಇಲ್ಲ. ಇರಲಿ, ಇಷ್ಟಕ್ಕೆ ಮಾತ್ರ ನೋಡಿ. ನಾನು ಈಗ ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡೆ. ಏನಂದರೆ, ಈ ಭಾರತೀಯ ತತ್ವದರ್ಶನ ಕೇವಲ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅನ್ನತಕ್ಕಂಥದ್ದಲ್ಲ. ಹಿಂದೂ ಧರ್ಮದ ವೇದಿಕೆ. ಆ ಹಿಂದೂ ಧರ್ಮದ ವೇದಿಕೆಯಲ್ಲಿ ಹಲವಾರು ಧರ್ಮಗಳು ಸೇರಿಕೊಂಡಿವೆ. ಅದರಲ್ಲಿ ಬೌದ್ಧ ಮತ, ಸಿಖ್ ಮತ, ಜೈನ ಮತ, ಪಾರಸಿಕರು, ಇವರು ಎಲ್ಲರೂ ನಮ್ಮ ಈ ವಿಷಯಕ್ಕೆ, ಭಾರತೀಯ ತತ್ವದರ್ಶನಕ್ಕೆ ತಮ್ಮ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ ಒಂದೊಂದು ರೀತಿಯಲ್ಲಿ. ನಾವು ಆತ್ಮ ಒಂದೇ ಅಂತ ಹೇಳ್ತೀವಿ, ಆದರೆ ಈ ಕೆಲವು ಬೇರೆ ಬೇರೆ ಧರ್ಮಗಳಿದೆಯಲ್ಲ, ಅವುಗಳಲ್ಲಿ ಕೆಲವು ಆತ್ಮ ಅನ್ನತಕ್ಕಂಥದ್ದೇ ಇಲ್ಲ, ಅಥವಾ ಜೀವನ ಅನ್ನತಕ್ಕಂಥದ್ದೇ ಇಲ್ಲ. ಇದರಲ್ಲಿ ಮರಣ ಬಿಟ್ಟರೆ ಮುಂದಕ್ಕೆ ಏನೂ ಇಲ್ಲ ಅನ್ನತಕ್ಕಂಥ ವಿಚಾರಗಳು. ಇದರ ಅಂದರೆ ಇವೆಲ್ಲ ಒಂದು ರೀತಿಯಲ್ಲಿ ನಮ್ಮ ವಿಷಯನ ಕಾಂಪ್ಲಿಕೇಟ್ ಮಾಡ್ತಕ್ಕಂಥವು. ಅದರಿಂದ ಹೊರಗೆ ಬರೋದಾದರೆ, ಯಾರಾದರೂ ಹಿಂದೂ ಧರ್ಮದ ಬಗ್ಗೆ ಆಸ್ಥೆಯಿಂದ ವಿಚಾರ ಮಾಡಿದಾಗ ನೀವು ಜೈನ ಧರ್ಮಕ್ಕೆ ಹೋದರೆ ಅಲ್ಲಿ ನಿಮಗೆ ಅದು ಸತ್ಯವೋ ಇದು ಸತ್ಯವೋ ಅನ್ನುವಂಥದ್ದು ಬರ್ತದೆ. ಆದರೆ ಅವು ಎರಡೂ ಸತ್ಯವಲ್ಲ ಅನ್ನತಕ್ಕಂಥದ್ದು ನಿಜ. ಯಾಕೆ? ನಾವು ತಿಳಿದುಕೊಳ್ಳಬೇಕಾದಂಥ ವಿಚಾರ ಅಥವಾ ಯಾವುದು ಈ ಇಡೀ ಲೋಕದ ಹುಟ್ಟು ಮತ್ತು ಬೆಳವಣಿಗೆಗೆ ಸಾಧ್ಯವಾಗಿದೆಯೋ
ಅದರ ಬಗ್ಗೆ ನಾವು ತಿಳ್ಕೊಂಡಾಗ ಇದು ಬೌದ್ಧ ಮತಕ್ಕಾಗಿ ಸಿಖ್ ಮತಕ್ಕಾಗಿ ಇದು ಬೇರೆ ಇರತಕ್ಕಂಥದ್ದಲ್ಲ, ಅವರಿಗೂ ಅದರ ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ಪಾಶ್ಚಾತ್ಯರಿಗೂ ಆಸಕ್ತಿ ಹುಟ್ಟಿದೆ. ಹಾಗಾಗಿ ನಮ್ಮ ಭಾರತೀಯ ತತ್ವದರ್ಶನದಲ್ಲಿ ಕೆಲವರು ಹ್ಯೂಮನ್ ಅಂತವರು, ಆಮೇಲೆ ಮೆಕಾರ್ಟಿ ಅನ್ನತಕ್ಕಂಥವರು, ಇವರೆಲ್ಲರೂ ನಮ್ಮ ಹಿಂದೂ ಸಾಹಿತ್ಯಕ್ಕೆ, ಹಿಂದೂ ಧರ್ಮದ ಸಾಹಿತ್ಯಕ್ಕೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ವಿವರಣೆಗಳನ್ನು ಸೇರಿಸಿದ್ದಾರೆ. ಇವುಗಳನ್ನು ಎಲ್ಲ ಓದಿದಾಗ ನಮಗೆ ಒಂದು ಕಲ್ಪನೆ, ಸರಿಯಾದ ಕಲ್ಪನೆ ಬರುತ್ತೆ ಅನ್ನತಕ್ಕಂಥದ್ದು. ಹಾಗಾಗಿ ಈ ಹಿಂದೂ ಧರ್ಮ ಅಂತ ನಾವು ಏನು ಅಧ್ಯಯನ ಮಾಡ್ತೀವಿ, ಇದು ಒಂದು ವಿಶ್ವ ಧರ್ಮ ಅನ್ನಿಸಿಕೊಂಡಿದೆ. ಯಾಕೆ ಎಲ್ಲ ಧರ್ಮಗಳಲ್ಲಿ ಎಲ್ಲ ಭಾಗಗಳಿಂದಲೂ ಆಸಕ್ತಿಯನ್ನು ಸೆಳೆದಂಥ ಧರ್ಮ ಇದು. ಇದರಲ್ಲಿ ಕೇವಲ ಒಂದು ರೀತಿಯಾದಂಥ ಏನು ಒಂದು ಕ್ಲಾಸಿಕಲ್ನೆಸ್ ಅನ್ನತಕ್ಕಂತಾಗಲಿ ಅಥವಾ ಪ್ರತ್ಯೇಕತೆ ಇದೆ ಅಂತಕ್ಕಂತಾಗಲಿ ಅದು ಸರಿಯಲ್ಲ. ಅದು ನಾವು ತಿಳಿದುಕೊಳ್ಳಬೇಕಾದಾಗ ಈ ಎಲ್ಲ ವಿಷಯಗಳನ್ನು ಒಟ್ಟಾಗಿ ನೋಡಿದಾಗ ಮಾತ್ರ ನಮಗೆ ಅದರ ವಿಸ್ತಾರ ಗೊತ್ತಾಗುತ್ತೆ. ಮತ್ತು ಇದರ ಕೊನೆ ಏನು, ಪ್ರತಿಫಲ ಏನು ಅಂತ ಕೇಳ್ಬೋದು. ಹಿಂದಿನ ಇದರಲ್ಲಿ ನಾನು ಹೇಳಿದ್ದೀನಿ, ಇದರ ಎಲ್ಲ ಪ್ರತಿಫಲ ಏನು, ನಮಗೆ ಏನು ಸಿಗುತ್ತೆ ಇದರಿಂದ, ಇದನ್ನು ಅಧ್ಯಯನ ಮಾಡೋದರಿಂದ, ಅಥವಾ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿದ್ದು, ಈ ಪ್ರಪಂಚದ ಹುಟ್ಟಿನ ಬಗ್ಗೆ ತಿಳಿದುಕೊಂಡಿದ್ದು, ಇದರಿಂದ ನಮಗೆ ಏನು ಪ್ರಯೋಜನ ಅಂತ ಕೇಳಿದಾಗ ನಾವು ಅದನ್ನು ಆಸ್ತಿಕ ವಿಚಾರಗಳಲ್ಲಿ ಲೆಕ್ಕ ಹಾಕೋದು ಸಾಧ್ಯವಿಲ್ಲ. ಖಂಡಿತ ಅಮೂಲ್ಯವಾದಂಥ ಒಂದು ಸಂಗ್ರಹ ನಮ್ಮಲ್ಲಿ ಆಗುತ್ತೆ. ಆ ಅಮೂಲ್ಯವಾದಂಥ ಸಂಗ್ರಹ ಯಾವುದು ಅಂದರೆ ಆನಂದ. ಎಲ್ಲರೂ ಆನಂದ ಪಡಿಬೇಕು, ಆನಂದದ ಸ್ಥಿತಿಗೆ ಹೋಗಬೇಕು ಅಂತಲೇ ಪ್ರಯತ್ನ ಮಾಡ್ತೇವೆ. ಆದರೆ ನಾವು ಹಿಡಿಯತಕ್ಕಂಥ ದಾರಿಗಳು ಬೇರೆ ಬೇರೆ. ಕೆಲವರಿಗೆ ಆಹಾರದಲ್ಲಿ ಆಸಕ್ತಿ, ಕೆಲವರಿಗೆ ಓದೋದರಲ್ಲಿ ಆಸಕ್ತಿ, ಇನ್ನು ಕೆಲವರಿಗೆ ಕಸುಬುಗಳಲ್ಲಿ ಆಸಕ್ತಿ. ಅವರವರ ಧರ್ಮದಲ್ಲಿ ಅವರು ತೊಡಗಿಸ್ಕೊತಾ ಇದ್ದಾರೆ. ಆಸಕ್ತಿ ಅನ್ನತಕ್ಕಂಥದ್ದಿದೆ. ಬಟ್ ಆ ಆಸಕ್ತಿ ಅರಳಬೇಕು, ವಿಶಾಲವಾಗಬೇಕು. ಎಲ್ಲ ಕಸುಬುಗಳು ಮಾಡ್ತಕ್ಕಂಥದ್ದು, ಎಲ್ಲ ಪ್ರವೃತ್ತಿಗಳಲ್ಲಿ ನಾವು ಮಾಡ್ತಕ್ಕಂಥದ್ರಲ್ಲಿ ನಮಗೆ ಆನಂದ ಸಿಕ್ತು ಅಂದರೆ ಆಗ ನಾವು ಹೇಳಬಹುದು ನಮ್ಮ ನಮ್ಮ ಪ್ರಜ್ಞೆ ಬುದ್ಧಿಯ ಮಟ್ಟವನ್ನು ಮುಟ್ಟಿದೆ ಅನ್ನತಕ್ಕಂಥದ್ದು. ಬುದ್ಧಿಯ ಮಟ್ಟಕ್ಕೂ ಬುದ್ಧಿಲೋಕಕ್ಕೂ ಮನೋಲೋಕಕ್ಕೂ ಇರುವಂಥ ವ್ಯತ್ಯಾಸ. ಎಲ್ಲಿಯವರೆಗೆ ನಮ್ಮ ಮನೋಲೋಕ ಆ್ಯಕ್ಟಿವ್ ಆಗಿರುತ್ತೋ, ಕ್ರಿಯಾಶೀಲವಾಗಿರ್ತದೋ, ಅಲ್ಲಿಯವರೆಗೆ ನಮಗೆ ಈ ವಿಷಯಗಳು ನಮಗೆ ತಿಳಿದು ಬರೋದಿಲ್ಲ ಅನ್ನತಕ್ಕಂಥದ್ರಿಂದ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ ಅದಾಗಿ. ಆದ್ದರಿಂದ ಈಗ ಈ ಸೃಷ್ಟಿ ನಾವು ಬೆಂಬತ್ತಿ ಹುಡುಕಲು ಹೊರಟಿರುವ ಏನು ಸೃಷ್ಟಿಯ ಧಾತು, ಅದರ ಮೂಲವನ್ನು ಹುಡುಕ್ತಾ ಇದ್ದೇವೆ. ಈ ಸೃಷ್ಟಿ ಏನು ಅನ್ನತಕ್ಕಂಥದ್ದನ್ನು ನಾವು ಆದ್ಯಂತವಾಗಿ ತಿಳಿದುಕೊಂಡ್ರೆ ನಮ್ಮಲ್ಲಿ ಏನು ಒಂದು ರೀತಿಯಾದಂಥ ಪ್ರಶ್ನೆಗಳಾಗಲಿ ಆತಂಕಗಳಾಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಆ ಸೃಷ್ಟಿಯ ಮೂಲವನ್ನು ಹುಡುಕ್ತಾ ಇದ್ದೇವೆ. ಅದಕ್ಕೆ ಈ ಸೃಷ್ಟಿಯ ಮೂಲ ಯಾವುದು ಅಂದರೆ ಯಾರಾದರೂ ಹೇಳಲಿಕ್ಕೆ ಸಾಧ್ಯವ? ಹೌದು, ನಾವು ಹೇಳ್ತೀವಿ ಅದೇ ಅಂತ ಹೇಳ್ತೀವಿ. ಯಾವುದು ಸೃಷ್ಟಿಯ ಮೂಲ ಅದೇ. ಇದಕ್ಕಿಂತ ಹೆಚ್ಚಿನ ವಿವರಣೆ ಯಾರಾದರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ನಮಗೆ ಕಾಣಿಸೋದಿಲ್ಲ. ಅದು ಏನಿದ್ರೂ ನಮ್ಮ ಪ್ರಜ್ಞೆಗೆ ಹೊಡೆಯಬೇಕಾದ್ದೇ ಹೊರತು ನಾವು ಮಾತಿನಲ್ಲಿ ಅರ್ಥ ಮಾಡಿಕೊಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು. ಹೀಗೆ ಸೃಷ್ಟಿಯ ಮೂಲವೂ ಅದೇ, ಅದರ ವಿಕಾಸಕ್ಕೆ ಅರ್ಥ ಸಕಲ ಸೃಷ್ಟಿಯ ಒಳ ಹೊರಗಾಗಿ ಆವರಿಸಿಕೊಂಡಿರುವುದು ಅದೇ. ಈ ಅದೇ ಅನ್ನೋದ್ರಿಂದ ಬಿಡಿಸೋದೇ ನಮ್ಮ ಈಗಿನ ನಮ್ಮ ಅಭ್ಯಾಸ. ಇವತ್ತಿನದಲ್ಲ, ಇದು ಜನ್ಮಾಂತರವಾದಂಥ ಅಭ್ಯಾಸ. ಯಾವಾಗ ಅದು ಯಾವುದು ಅಂತ ತಿಳಿಯುತ್ತೋ ಅವತ್ತಿಗೆ ನಮ್ಮ ಎಲ್ಲ ಪ್ರಯತ್ನಗಳು ಮುಕ್ತಾಯವಾಗ್ತದೆ ಅಂತ ಭಾವಿಸ್ತೀನಿ ನಾನು. ಯಾಕೆ ಈಗ ಒಂದು ಏನು ತತ್ ಅಂತ ಹೇಳ್ತೀವಿ ನಾವು. ತತ್ ಅಂದರೆ ಆ ತತ್ ಅನ್ನೋದ್ರನ್ನೇ ಹುಡ್ಕೋದು. ತತ್ ಅನ್ನೋದ್ರ ಅರ್ಥವೂ ಅದೇ. ಸೊ ಹೇಗೆ ನಾವು ಇದನ್ನು ಬೇರ್ಪಡಿಸ್ತೀವಿ? ಫಾರ್ ಎಕ್ಸಾಂಪಲ್, ನಮ್ಮ ರೂಢಿ ಭಾಷೆಯಲ್ಲಿ ತತ್ಸಮ ತದ್ಭವ ಅಂತ ಹೇಳ್ತೀವಿ. ಏನು ಹಾಗಂದರೆ ತತ್ಸಮ ಅಂದರೆ ಅದಕ್ಕೆ ಸಮಾನವಾದಂಥ ಅರ್ಥ ಅಥವಾ ಭಾವನೆಯುಳ್ಳದ್ದು ಅನ್ನೋದು. ತತ್ಭವ ಅಂತ ಹೇಳಿದ್ರೆ ಇಂಥ ಒಂದು ಕಲ್ಪನೆ ಅಥವಾ ಭಾವನೆಯಿಂದ ಹುಟ್ಟಿ ಬಂದದ್ದು. ತತ್ಸಮ ತದ್ಭವ ಎರಡಕ್ಕೂ ಸಾಮಾನ್ಯವಾದದ್ದು ಏನು? ತತ್ ಅಂತಕ್ಕಂಥದ್ದು.
ಆ ತತ್ ಅನ್ನತಕ್ಕಂಥದ್ರನ್ನು ನಾವು ಈ ಲೋಕದ ಸೃಷ್ಟಿಯಲ್ಲಿ, ಬೆಳವಣಿಗೆಯಲ್ಲಿ ಮತ್ತು ಅಂತ್ಯದಲ್ಲಿ ಇದನ್ನು ನೋಡಬೇಕಾದರೆ ನಾವು ಬೇರೆ ಯಾವ ರೀತಿಯಲ್ಲೂ ತಿಳ್ಕೊಳ್ಳೋದು, ವಿವರಣೆಗಳನ್ನು ವಿವರಣೆಗಳನ್ನು ಕೊಡ್ತೇವೆ. ಆದರೆ ಅದು ಯಾವುದು ಅನ್ನತಕ್ಕಂಥದ್ರನ್ನು ತಿಳಿಬೇಕಾದರೆ ಈ ತತ್ವದರ್ಶನದ ಪರಿಚಯ ಆಗಿರಬೇಕಾಗ್ತದೆ. ಅಂದಾಕ್ಷರಕ್ಕೆ ನಾವು ಒಂದು ರೀತಿಯಾಗಿ ನಿರುತ್ಸಾಹಿಗಳಾಗಬೇಕಾದ್ದಿಲ್ಲ. ಯಾಕೆಂದರೆ ನಾವು ಎಲ್ಲವೂ ಜೀವನದಲ್ಲಿ ಏನನ್ನೋ ಬಯಸಿಕೊಡುತ್ತೇವೆ. ಆದರೆ ಏನನ್ನಾದರೂ ಬಯಸಿ ಹೊರಟಾಗ ನಾವು ಮಾಡತಕ್ಕಂಥ ಕೆಲಸದಲ್ಲಿ ಒಂದು ತೃಪ್ತಿ, ಒಂದು ಆನಂದ ಸಿಕ್ಕಿದರೆ ಅದರ ಅನುಭವವೇ ಬೇರೆ ಆಗ್ತದೆ. ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಎಲ್ಲರೂ ಬಯಸುತ್ತೇವೆ ಅಲ್ಲವೇ? ಸೊ ಆ ರೀತಿಯಾದಾಗ ಇದನ್ನು ಸರ್ವಾಂತರ್ಯಾಮಿ ಅಂತ ಹೇಳ್ತೀವಿ. ಅದು ಶಕ್ತಿಯೇ, ಚೈತನ್ಯವೇ, ಅಥವಾ ಯಾವುದಾದರೂ ಒಂದು ವ್ಯಕ್ತಿಯೇ, ದೈವವೇ, ಇವೆಲ್ಲವನ್ನು ನಾವು ವಿಚಾರ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅದಕ್ಕೆ ಸಮಂಜಸತೆಯನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಇಲ್ಲಿ ನಾವು ಈ ಯಾವ ಪದಗಳಿಂದಲೂ ಈ ಸೃಷ್ಟಿಯ ಮೂಲ ಮತ್ತು ಅದರ ಬೆಳವಣಿಗೆಗೆ ಕಾರಣವಾದಂಥ ಮೂಲ ಧಾತು ಯಾವುದು ಅನ್ನೋದನ್ನು ನಮಗೆ ಇದುವರೆಗೂ ಕಂಡುಕೊಳ್ಳಲಿಕ್ಕಾಗೋದಿಲ್ಲ. ಆದರೆ ಅದರ ಬಗೆಗೆ ಅಭಿಪ್ರಾಯಗಳು ನಾನು ಹೇಳಿದಂಗೆ ಕೇವಲ ಹಿಂದೂ ಧರ್ಮಕ್ಕಲ್ಲ, ಬೇರೆ ಬೇರೆ ಭಾರತದಲ್ಲಿರ್ತಕ್ಕಂಥ ಬೇರೆ ಬೇರೆ ದರ್ಶನಗಳಿಗೂ ಅಲ್ಲ, ಇಡೀ ವಿಶ್ವ ಧರ್ಮವಾಗಿ ಅದನ್ನು ನಾವು ಆ ವಿಚಾರಗಳನ್ನು ನಾವು ಹೇಳಲಿಕ್ಕೆ ಹೊರಟಿದ್ದೀವಿ ಅಂತ. ಅದೇ ರೀತಿಯಾಗಿ ಈಗ ತಮಗೆಲ್ಲರಿಗೂ ಚಿರಪರಿಚಿತವಾದಂಥ ತತ್ಸವಿತುರ್ವರೆಣ್ಯಂ, ಯಾವುದು? ಗಾಯತ್ರಿ ಮಂತ್ರದ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಅಲ್ಲಿ ತತ್ ಅಂದರೆ ಯಾವುದು? ತತ್ಸವಿತುರ್ವರೆಣ್ಯಂ ಅಂದರೆ ಸೂರ್ಯ. ಆ ಗಾಯತ್ರಿ ಮಂತ್ರದ ಅಧಿದೇವತೆ ಸೂರ್ಯ. ಸೊ ಆ ಸೂರ್ಯದ ತತ್ಸವಿತುರ್ವರೆಣ್ಯಂ ಅದರಲ್ಲಿರ್ತಕ್ಕಂಥ ಏನನ್ನು ಹುಡುಕ್ತಾ ಇದ್ದೀವಿ? ಅದರಲ್ಲಿ ಭರ್ಗೋ ದೇವಸ್ಯ, ಆ ದೇವರ ಒಂದು ಪ್ರಖರತೆ ಇದೆಯಲ್ಲ, ಸೂರ್ಯನ ಸುತ್ತಲೂ ಇರತಕ್ಕಂಥ ಒಂದು ಅಂದರೆ ಆರ್ಬಿಟ್ ಅನ್ಬೋದು. ನಾವು ಸೂರ್ಯನ ಒಳಭಾಗ ಅಲ್ಲ, ಆ ಒಳಭಾಗಕ್ಕೆ ಹೋಗೋದ್ರಲ್ಲಿ ಬೇರೆ ರೀತಿಯಲ್ಲಿ ಹೋಗಬೇಕಾಗ್ತದೆ. ಅದ ಮೇಲೆ ಸುತ್ತಕ್ಕಂಥ ಒಂದು ರಿಂಗ್ ಇದಿತ್ತಲ್ಲ, ಅದು ತುಂಬ ಪ್ರಖರವಾಗಿರ್ತದೆ, ಪ್ರಜ್ವಲವಾಗಿರ್ತದೆ. ಆ ಹಿಂದಿನ ನಮ್ಮ ಪುರಾತನರು ಎಲ್ಲಿಯವರೆಗೆ ತಮ್ಮ ಯೋಚನೆಗಳನ್ನ ಹರಿಯಬಿಟ್ರು ಅಂದರೆ ಅಷ್ಟು ಪ್ರಖರವಾದಂಥ ಒಂದು ಅದರ ಒಳಗೆ ಏನಿದೆ ನೋಡಿ, ಅವರ ಆಸಕ್ತಿ ಎಲ್ಲಿಂದ ಎಲ್ಲಿಗೆ ಹೋಯಿತು? ಪ್ರಪಂಚವನ್ನು ನೋಡ್ತಕ್ಕಂಥದ್ದಲ್ಲ, ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ್ದು ಏನು ಅಂತ ನೋಡಿದಾಗ ಅವರಿಗೆ ಹತ್ತಿರವಾಗಿ ಸಿಕ್ಕಿದ್ದು ಸೂರ್ಯ ಗಾಯತ್ರಿ ಮಂತ್ರದ ಅಧಿದೇವತೆ. ಸೊ ಅವರು ಕೇಳ್ತಾರೆ, ಭರ್ಗೋ ದೇವಸ್ಯ ಧೀಮಹಿ, ನಿಮ್ಮಲ್ಲಿ ಇರತಕ್ಕಂಥ ಯಾವುದು? ಆ ಸೂರ್ಯ ದೇವರನ್ನು ಕುರಿತು ನಿಮ್ಮಲ್ಲಿ ಇಷ್ಟು ನಮಗೆ ನೋಡಲಿಕ್ಕೆ ಪ್ರಖರವಾಗಿ ಕಾಣಿಸುತ್ತೆ, ಇದರ ವೈಭವ ಏನಿರ್ಬೋದು? ಆದ್ದರಿಂದ ನಿಮ್ಮ ಒಳಗಡೆ, ನಿಮ್ಮ ಆಂತರ್ಯದಲ್ಲಿ, ಆ ಸೂರ್ಯ ದೇವನ ಆಂತರ್ಯದಲ್ಲಿ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದಂಥ ಒಂದು ಶಕ್ತಿ, ಒಂದು ಚೇತನ ಇದೆ. ಅದನ್ನು ನಮಗೆ ತೋರಿಸು ಭರ್ಗೋ ದೇವಸ್ಯ. ನಾನು ಹೃತ್ಪೂರ್ವಕವಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ಆ ಒಂದು ನಿಮ್ಮ ಒಳಗಿನ ಅಂತರಾರ್ಥವನ್ನು ನನಗೆ ತಿಳಿಸು ಅನ್ನತಕ್ಕಂಥದ್ದು ಆ ಗಾಯತ್ರಿ ಮಂತ್ರದ ಒಂದು ವಿಸ್ತಾರ ಅಂತ ಹೇಳ್ಬೋದು. ಹಾಗಾಗಿ ಆ ಸೂರ್ಯನ ಸುತ್ತಲೂ ಉಂಗುರದಂತೆ ಮಿನುಗುತ್ತಿರುವ ಅದನ್ನು ಭರ್ಗ ಅಂತ ಹೇಳ್ತೇವೆ. ಅದು ಸೂರ್ಯ ಲೋಕದ ಆ ಪ್ರತಿಯೊಂದು ಇದೆಯಲ್ಲ, ಆ ಆಕೃತಿ ಅಥವಾ ಇರುವಿಕೆ ಇದೆಯಲ್ಲ, ಇರುವಿಕೆಯ ಪ್ರಖರತೆ ಅದರ ಸುತ್ತಿನಲ್ಲಿ ಆ ಭರ್ಗದಲ್ಲಿ ಕಾಣಿಸುತ್ತೆ. ಆ ಭರ್ಗವನ್ನು ನನಗೆ ತೋರ್ಕೊಡು ಅಂತ ಕೇಳ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಮಗೆ ಏನಾಗ್ತದೆ ಅಂದರೆ ಈ ಶ್ರೇಷ್ಠವಾದ ಸೂರ್ಯನ ಶಕ್ತಿಯ ನಮಗೆ ಅನುಭವವಾಗಲಿ. ಸೊ ನಮ್ಮ ಪ್ರಯತ್ನ ಎಲ್ಲಿಂದ ಪ್ರಾರಂಭವಾಗಿದೆ? ನಮ್ಮ ಪ್ರತಿದಿನದ ಜೀವನವನ್ನು ನೋಡಿಕೊಳ್ಳುವಂಥ, ಜೀವನವನ್ನು ಕಾಯತಕ್ಕಂಥ, ನಮಗೆ ಬುದ್ಧಿ ವಿಚಾರಗಳನ್ನು ಕೊಡ್ತಕ್ಕಂಥ ಆ ಮೂಲ ವಸ್ತುವನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಮನಸ್ಸು ಕಾತರವಾಗಿದೆ. ಅದಕ್ಕೆ ಅದು ಪುರಾತನರ ಒಂದು ಕಲ್ಪನೆ ಆದಾಗ ಈಗ ನಮಗೆ ಏಕೆ ಇದರ ಬಗ್ಗೆ ಆಸಕ್ತಿ ಕಾಣ್ತಾ ಇಲ್ಲ? ಒಂದು ಸ್ವಾಭಾವಿಕವಾಗಿ ನಮ್ಮ ಜೀವನದಲ್ಲಿ ನಾವು ತೊಡಗಿಕೊಳ್ತೇವೆ, ಅದು ಅಧರ್ಮವಲ್ಲ, ಯಾವುದಕ್ಕೂ ಅದು ಅಧರ್ಮವಲ್ಲ.
ಅಧರ್ಮವಾದ ರೀತಿಯಲ್ಲಿ ಮಾಡಿದರೆ ಅಧರ್ಮ, ಧರ್ಮದಲ್ಲಿ ಮಾಡಿದರೆ ಅದು. ಆದರೆ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನು? ಧರ್ಮ ಯಾವುದು, ಅಧರ್ಮ ಯಾವುದು? ಒಬ್ಬ ಕಳ್ಳ ಸ್ವಾಭಾವಿಕವಾಗಿ ಅವನ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಒಬ್ಬ ದರೋಡೆಕೋರ, ವಾಲ್ಮೀಕಿ ಕಥೆಯನ್ನು ಜ್ಞಾಪಿಸ್ಕೊಳ್ಳಿ. ಆತ ದರೋಡೆ ಮಾಡ್ತಾ ಜೀವಿಸ್ತಾ ಇದ್ದ ಅನ್ನತಕ್ಕಂಥದ್ದು. ಆದರೆ ಅವನಿಗೆ ಕೊನೆಯಲ್ಲಿ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭ ಬಂದಾಗ ನಾನು ಏನು ಮಾಡ್ತಾ ಇದ್ದೇನೆ, ಇದರಿಂದ ನನಗೇನು ಬರುತ್ತೆ, ಬೇರೆಯವ್ರನ್ನ ದೋಚಿ ನನಗೆ ಬರ್ತಕ್ಕಂಥ ಸಂತೋಷ ಸಮಾಧಾನ ಏನು ಅಂತ ವಿಚಾರ ಮಾಡ್ದ ಅನ್ನೋದರಲ್ಲಿ ಏನಿದೆ, ಆ ದರೋಡೆಕಾರನ ಜ್ಞಾನ ಇದೆಯಲ್ಲ, ಆ ಜ್ಞಾನ ಅವನ ಬುದ್ಧಿಯ ಮಟ್ಟಕ್ಕೆ ಸೇರಿತು. ಇದೇ ಪ್ರಗತಿ ನಮಗೂ ಸಾಧ್ಯ. ಈ ರೀತಿಯ ನಾವು ಏನೂ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮಲ್ಲಿ ಅನೇಕರಿಗೆ ಈ ಅನುಭವ ಆಗಿದೆ. ಯಾಕೆ ಅಂತಂದರೆ ನಮ್ಮಲ್ಲಿ ಬುದ್ಧಿ ಪ್ರಜ್ಞೆ ಇದೆಯಲ್ಲ, ಬುದ್ಧಿ ಪ್ರಜ್ಞೆ ಸಾಕಷ್ಟು ಜನಕ್ಕೆ ಬೆಳೆದಿದೆ ಅದು. ಆದರೆ ಅದು ಆನಂದವನ್ನು ಸೇರಬೇಕು. ಸೊ ಆ ಪ್ರಯತ್ನದಲ್ಲಿ ನಾವಿದ್ದೇವೆ ಅಂತ ಹೇಳಿಕೊಂಡ್ರೆ ಅದು ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ನಮ್ಮಗಳ ಮನಸ್ಸಿನಲ್ಲಿದ್ದು ಅನುಭವಕ್ಕೆ ಸಿಗದ ವಸ್ತುವಿಗಾಗಿ ಆಧ್ಯಾತ್ಮಿಕ ಮಿಡುಕಾಟ ನಡೀತಾ ಇದೆ ನಮ್ಮಲ್ಲಿ. ಆದ್ದರಿಂದ ಎಂಥ ಒಂದು ರೀತಿ ಅದು ಹೇಳೋದು, ಎಂಥ ಒಂದು ಬೆಳಗಿನ ಉತ್ಕರ್ಷ ಅಲ್ಲವೇ ಅದು. ಅದರ ಬಗ್ಗೆ ನಾವು ಎಲ್ಲಿಯಾದರೂ ಒಂದು ಪುಸ್ತಕದ ಒಂದು ಪುಟದಲ್ಲಿ ನೋಡಿದರೂ ಇದು ಏನು ಅಂತ ತಿಳ್ಕೊಳ್ಬೇಕಾದಂಥ ಕಾತರತೆ ತಾನಾಗಿ ಬರುತ್ತೆ ಅನ್ನತಕ್ಕಂಥದ್ದು. ಹಾಗಾಗಿ ಇದರಿಂದ ಆ ಇಡೀ ಸೃಷ್ಟಿಯಲ್ಲಿ ಅಂತರಾಳವಾಗಿ ನಮಗೆ ಕಾಣತಕ್ಕಂಥ, ಪ್ರತ್ಯಕ್ಷವಾಗಿ ಕಾಣತಕ್ಕಂಥದ್ದು ಸೂರ್ಯ. ಅದಕ್ಕಿಂತ ಹೆಚ್ಚಿನ ಪ್ರಯೋಜನಗಳು ನಮಗೆ ಬೇರೊಂದರಲ್ಲಿ ಇಲ್ಲ. ಆದ್ದರಿಂದ ಇದರಲ್ಲಿ ಆ ಸೂರ್ಯನ ಅಂತರಾಳದಲ್ಲಿ, ಅದರ ಗರ್ಭದಲ್ಲಿ ಇರತಕ್ಕಂಥ ಆ ಒಂದು ಪರಮಶಕ್ತಿ ಇದೆಯಲ್ಲ, ಆ ಪರಮಶಕ್ತಿ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಪ್ರಯತ್ನಗಳು ನಡೀತಾ ಇವೆ ಅಂತ ಹೇಳಬೇಕು. ಯಾತಕ್ಕೆ? ಇದರ ಪ್ರಾಮುಖ್ಯತೆ ಏನು? ಒಂದು ರೀತಿಯಾಗಿ ಈ ಆತ್ಮ, ಬ್ರಹ್ಮ, ಪರಮಾತ್ಮ ಇವುಗಳು ಯಾತಕ್ಕೆ ನಿಗೂಢವಾಗಿವೆ ಅಂತ ಹೇಳಿದ್ರೆ, ಎಲ್ಲಕ್ಕೂ ನಾವು ಆತ್ಮ ಅನ್ನತಕ್ಕಂಥದ್ರಿಂದ ಬಳಸ್ತೇವೆ ನಾವು. ಇದರಲ್ಲಿ ಆತ್ಮ ಅಂದರೆ ನನ್ನೊಳಗೆ ಆತ್ಮವಿದೆ, ಜೀವಾತ್ಮ ಅಂದರೆ ಮನುಷ್ಯರೆಲ್ಲರಲ್ಲಿಯೂ ಆತ್ಮವಿದೆ, ವಿಶ್ವಾತ್ಮ ಅಂತ ಹೇಳಿದ್ರೆ ವಿಶ್ವದ ಎಲ್ಲೆಲ್ಲಿಯೂ ಇರುವ ಎಲ್ಲರಿಗೂ ಅದರಲ್ಲಿ ಆತ್ಮವಿದೆ. ಹಾಗಾದರೆ ಆತ್ಮಗಳು ಬೇರೆ ಬೇರೆಯೇ? ಜೀವಾತ್ಮ, ಪುರುಷಾತ್ಮ ಅಥವಾ ಜೀವಾತ್ಮ ಅದಕ್ಕೆ ಸೀಮಿತವಾಗಿದೆಯೇ ಅಂತ ಹೇಳಿದರೆ ಇಲ್ಲ, ಅದು ಹಾಗಲ್ಲ. ನಾನು ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಈಗ ನಾವು ಗಾಳಿಯಲ್ಲಿ ಉಸಿರಾಡ್ತಾ ಇದ್ದೇವೆ. ನಮ್ಮ ಹೃದಯದಲ್ಲಿ, ನಮ್ಮ ಶ್ವಾಸಕೋಶಗಳಲ್ಲಿ ಗಾಳಿ ಆಡ್ತಾ ಇದೆ. ಉಸಿರನ್ನು ತೆಗೆದುಕೊಳ್ತೇವೆ, ಬಿಡ್ತೇವೆ. ಆ ಉಸಿರನ್ನು ತೆಗೆದುಕೊಂಡು ಬಿಟ್ಟಾಗ ನಮ್ಮಲ್ಲಿ ಆ ಶಕ್ತಿ, ಚೈತನ್ಯ ಬರುತ್ತೆ ಅನ್ನತಕ್ಕಂಥದ್ದು. ಇದೇ ರೀತಿ ನಾವೆಲ್ಲರೂ ಮಾಡ್ತೇವೆ, ಉಸಿರಾಡ್ತೇವೆ, ನಾವೆಲ್ಲರೂ ಮಾಡ್ತೇವೆ. ಹಾಗಾದರೆ ನನ್ನ ಉಸಿರಿನಲ್ಲಿ ಇರ್ತಕ್ಕಂಥದ್ದು ಒಂದು ಗಾಳಿ, ನಿಮ್ಮ ಉಸಿರಿನಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಗಾಳಿ ಅಂತ ಹೇಳಲಿಕ್ಕೆ ಸಾಧ್ಯವೇ? ಅದೇ ರೀತಿಯಾಗಿ ಹೊರಗಡೆ ಗಾಳಿ ಇದೆ, ಮರಗಳು ಅಲ್ಲಾಡುವುದನ್ನು ನಾವು ನೋಡ್ತೇವೆ, ಅದು ಗಾಳಿಯೇ. ಈ ವಾತಾವರಣ ಎಲ್ಲಿಯವರೆಗೆ ಹೋಗಿದೆ ಅಂತಂದರೆ ಸುಮಾರು ಇಡೀ ಭೂಮಿಯ ಗಾತ್ರಕ್ಕೆ ಇನ್ನು ಅದರ ಒಟ್ಟು ಇದೇನಿದೆ, ಪರಿಧಿ ಏನಿದೆ, ಅದನ್ನು ಬಿಟ್ಟು ಅದರ 1/10 ಭಾಗ ಹೆಚ್ಚಾಗಿರುತ್ತಂತೆ ಅದು ಗಾಳಿ ಅನ್ನತಕ್ಕಂಥದ್ದು. ಸೊ ಈ ಗಾಳಿ ಎಲ್ಲವೂ ಒಂದೇ ಗಾಳಿ, ನಾವು ಕುಡಿಯುತ್ತಾ ಇರೋದು ಒಂದೇ ಗಾಳಿ, ನಮ್ಮನ್ನು ಹರಿಸ್ತಾ ಇರೋದು ಒಂದೇ ಗಾಳಿ, ನಮಗೆ ಎಲ್ಲ ಕ್ರಿಯಾಶೀಲವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಒಂದು ಗಾಳಿ. ಅದಕ್ಕೆ ನಾವು ಹೇಳ್ತೇವೆ, ಮೊದಲ ಧಾತುವನ್ನು ನಾವು ಆಬ್ಸಲ್ಯೂಟ್ ಅಂತ ಕರಿತೇವೆ. ಆಬ್ಸಲ್ಯೂಟ್ ಅಂತ ಅಂದರೆ ಪೂರ್ಣ ಸತ್ಯ ಅನ್ನೋ ಅರ್ಥ ಬರ್ತದೆ. ಪೂರ್ಣ ಜ್ಞಾನ, ಪೂರ್ಣ ಸತ್ಯ ಅನ್ನತಕ್ಕಂಥದ್ದು. ಆ ಪೂರ್ಣ ಸತ್ಯವನ್ನು ನಾವು ಹುಡುಕ್ತಾ ಇದ್ದೇವೆ. ಅದರಿಂದ ಮುಂದಕ್ಕೆ ಬಂದು ನಾವು ಈ ಎಂಥದ್ದು ಜೀವಾತ್ಮರು ಅಂತ ಆದರೆ ಬ್ರಹ್ಮ ಅಂತ ಹೇಳೋಣ. ಒಂದು ಆತ್ಮ ಅಂದರೆ ನಾವು, ಬ್ರಹ್ಮಾತ್ಮ ಅಂದರೆ ನಮ್ಮೆಲ್ಲರಲ್ಲೂ ಇರತಕ್ಕಂಥದ್ದು, ವಿಶ್ವಾತ್ಮ ಅಂದರೆ ಇಡೀ ಸೃಷ್ಟಿಯಲ್ಲಿ ಇರತಕ್ಕಂಥದ್ದು ಅನ್ನೋ ಲೆಕ್ಕದಲ್ಲಿ ನೋಡಿದಾಗ ಅದನ್ನು ನಾವು ಆಬ್ಸಲ್ಯೂಟ್ ಅಂತ ಹೇಳ್ತೇವೆ. ಆಬ್ಸಲ್ಯೂಟ್ ಅಂದರೆ ಶೂನ್ಯ, ಆದರೆ ಪರಿಪೂರ್ಣ ಅಂತ ಹೇಳ್ತೇವೆ. ತೊಡಕುಗಳು ಹೇಗೆ ಬರ್ತಾವೆ ನೋಡಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ. ಆಬ್ಸಲ್ಯೂಟ್ ಅಂದರೆ ಏನೂ ಇಲ್ಲ. ಆ ಏನೂ ಇಲ್ಲ ಅನ್ನೋದ್ರಿಂದ ಇಂತಹ ಒಂದು ಲೋಕ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ
ನಾವು ಸಾಧಾರಣವಾಗಿ ಯಾರೂ ನಂಬೋದಿಲ್ಲ. ಶೂನ್ಯದಲ್ಲಿ ಏನಿದೆ ಅದರಲ್ಲಿ ಉತ್ಪತ್ತಿ ಆಗುವಂಥದ್ದು. ಈ ಸ್ವಾಭಾವಿಕವಾಗಿ ಇಂತಹ ಸಂದೇಹಗಳು ಹೇಳುತ್ತವೆ. ಎಲ್ಲಿಯವರೆಗೂ ಅಂದರೆ ನಮ್ಮ ಜ್ಞಾನ ಬುದ್ಧಿಯ ಮಟ್ಟಕ್ಕೆ ಹೋಗುವವರೆಗೂ, ಅದು ಬುದ್ಧಿಯ ಮಟ್ಟಕ್ಕೆ ಮುಟ್ಟಿದಾಗ ನಮಗೆ ಎಲ್ಲವೂ ಅರ್ಥವಾಗ್ತದೆ. ಅದನ್ನು ಏನು ಹೇಳ್ತೀವಿ ನಾವು, ಒಂದು ರೀತಿಯಲ್ಲಿ ಅದು ಜ್ಞಾನೋದಯ ಅಂತ ಹೇಳ್ಬೋದು. ಸೊ ನಾವು ಆ ಮಟ್ಟಕ್ಕೆ ಏರಬೇಕಾಗಿದೆ. ಯಾಕೆ ಅಂತಂದರೆ ನಮ್ಮ ಪ್ರವೃತ್ತಿಗಳಲ್ಲಿ, ನಮ್ಮ ದಿನದಿನದ ಪ್ರವೃತ್ತಿಗಳಲ್ಲಿ ನಾವು ಏನು ಮಾಡ್ತಾ ಇದ್ದೇವೆಯೋ ಅದರಿಂದ ನಮಗೆ ಸಮಾಧಾನ, ಸಂತೋಷ ಸಿಕ್ಕಿಲ್ಲ. ಅದು ಸಿಕ್ಕಿದ್ದಿದ್ದರೆ ಅದು ವಿಷಯ ಬೇರೆ. ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೀನಿ, ಯಾರಿಗೆ ಇವೆಲ್ಲವನ್ನು ತಿಳಿದುಕೊಂಡು ಕೂಡ ಆ ಒಂದು ದೈವಿಕ ಅಂದರೆ ಆಸ್ತಿಕ ದೈವಗಳಲ್ಲಿ ನಂಬಿಕೆ ಇಟ್ಟು ಉಳಿದಿದೆಯಲ್ಲ ಸತ್ಯವಲ್ಲ ಅಂತ ಹೇಳ್ತಾರೋ ಅಂಥವ್ರಿಗೆ ಈ ತತ್ವದರ್ಶನ ಬೇಕಾಗಿಲ್ಲ ಅನ್ನತಕ್ಕಂಥದ್ದು. ಯಾರಿಗೆ ಈ ಆಸಕ್ತಿ ಇದೆಯೋ, ತಿಳಿದುಕೊಳ್ಳಬೇಕು ಇಡೀ ವಿಶ್ವದಲ್ಲಿ, ಆ ಇಡೀ ವಿಶ್ವದಲ್ಲಿ ಪ್ರತಿದಿನ ನಮ್ಮ ಜೀವನದಲ್ಲಿ ನಾವು ಅನೇಕ ಅನುಭವಗಳನ್ನು ನೋಡ್ತೇವೆ, ವ್ಯಕ್ತಿಗಳನ್ನು ಭೇಟಿಯಾಗ್ತೇವೆ, ನಾನಾ ವಿಧವಾದ ಕ್ರಿಯೆಗಳಲ್ಲಿ ತೊಡಗಿಕೊಳ್ತೇವೆ. ಆದರೆ ಆ ಇದರಲ್ಲಿ ಏನಾಗುತ್ತೆ, ಅದರಿಂದ ನಮಗೆ ಏನು ಸಿಕ್ತು ಅಂದಾಗ ನಾವು ಏನೂ ತಿಳಿಯದೆ ಹೋಗಿ ಒಂದು ದೇವರಿಗೆ ನಮಸ್ಕಾರ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳ್ಕೊಳ್ಳೋದಿದೆಯಲ್ಲ, ಅದು ಬೇಡ ಅನ್ನತಕ್ಕಂಥದ್ದಲ್ಲ. ಯಾಕೆ, ಆ ದೇವರ ಆ ಕಲ್ಪನೆಯು ನಿಜವಾದ ಕಲ್ಪನೆಯಲ್ಲ. ನಿಜವಾದ ಕಲ್ಪನೆ ನಮ್ಮ ಪ್ರಜ್ಞೆ ಬುದ್ಧಿ ಮಟ್ಟಕ್ಕೆ ಹೋದಾಗ ಬರ್ತದೆ ಅನ್ನತಕ್ಕಂಥದ್ದು. ಸೊ ಈ ರೀತಿ ಇರುವಾಗ ಆಬ್ಸಲ್ಯೂಟ್ ಅಂದರೆ ಶೂನ್ಯ, ಲೋಗಾಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಆ ಶೂನ್ಯದಿಂದ ವಿಶ್ವ ಸೃಷ್ಟಿಯಾಯಿತು, ಅದು ಮ್ಯಾನಿಫೆಸ್ಟೆಡ್ ವರ್ಲ್ಡ್ ಅಂತ ಹೇಳ್ತೀವಿ. ಅದಕ್ಕೆ ಉತ್ಪತ್ತಿ ಆದದ್ದು ಏನು, ನಮಗೆ ಸೂರ್ಯಮಂಡಲ ಇದೆ, ಸೂರ್ಯನ ಸುತ್ತ ಗ್ರಹಗಳಿದೆ. ಇಂಥ ನೂರಾರು ಈ ಸೂರ್ಯ ಇರತಕ್ಕಂಥದ್ದು ಒಂದು ಮಿಲ್ಕಿ ವೇನಲ್ಲಿ, ಕ್ಷೀರಪಥದಲ್ಲಿ ಇರ್ತಕ್ಕಂಥದ್ದು. ಇಂಥ ಕ್ಷೀರಪಥಗಳು ನೂರಾರು ಸಾವಿರಾರು ಇವೆ. ನಾಲ್ಕಾರು ಇದರದೇನು ಸೂರ್ಯರು, ಸಾವಿರಾರು ಸೂರ್ಯಗಳು ಇವೆ ಈ ರಚನೆಯಲ್ಲಿ. ಇವೆಲ್ಲ ಏನು, ಎಲ್ಲಿದೆ, ಇದರ ಮೂಲ ಎಲ್ಲಿದೆ, ಇವೆಲ್ಲವಕ್ಕೂ ಆಶ್ರಯಪೂರ್ವವಾದದ್ದು ಯಾವುದು? ಸೊ ಆ ರೀತಿಯಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಚಿಂತನೆ ಅಥವಾ ಇದು ಹುಟ್ಟಿದರೆ ನಮಗೆ ಅದನ್ನು ತಡೆಯೋಕ್ಕಾಗೋದಿಲ್ಲ. ಹೋಗ್ತಾನೆ, ಮುಂದೆ ಹೋಗ್ತಾನೆ. ಆ ಲೋಗಾಸ್ ಅನ್ನೋದ್ರಿಂದ, ಕಾಸ್ಮಿಕ್ ಲೋಗಾಸನ್ನು ಇಟ್ ಈಸ್ ಅ ಮ್ಯಾನಿಫೆಸ್ಟೆಡ್ ಗಾಡ್ ಅಂತ ಹೇಳ್ತಾರೆ. ಇಲ್ಲಿಯೂ ಸಹ ಆಬ್ಸಲ್ಯೂಟ್ ಅಂದರೆ ಗಾಡ್ ಅಂತಲೇ ಕರೀತೇವೆ ನಾವು. ಆ ದೇವರು ಅಂದಾಗ ಅದು ಆಸ್ತಿಕ ದೈವವೇ ನಾಸ್ತಿಕ ದೈವವೇ ಅನ್ನತಕ್ಕಂಥದ್ದು ಒಂದು. ನಾಸ್ತಿಕ ದೈವ ಅಂತಂದರೆ ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಆಸ್ತಿಕ ದೈವ ಅಂತಂದರೆ ದೇವರು ಇದೆ ಅಂದರೆ ಅಂತಹ ಒಂದು ಪರಮಶಕ್ತಿ, ಇಡೀ ವಿಶ್ವದ ಲೀಲೆಯನ್ನು ನಡೆಸ್ತಕ್ಕಂಥ ಒಂದು ಶಕ್ತಿ ಯಾವುದೋ ಒಂದು ಇದೆ. ಅದು ಒಂದು ಉದ್ದೇಶದಿಂದ ಅದು ನಡೀತಾ ಇದೆ. ಇಲ್ಲದಿದ್ದರೆ ನಾವು ಇಲ್ಲಿಗೆ ಬರ್ತಕ್ಕಂಥದ್ದೇನು? ನಾವು ಎದುರಿಸ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂದರೆ, ನಾವು ಯಾರು, ಯಾಕೆ ಇಲ್ಲಿದ್ದೀವಿ? ಒಂದಾದರೊಂದು ವೇಳೆ ನಮಗೆ ಇಂಥ ಯೋಚನೆ ಬರೋದಿಲ್ಲ ನಮಗೆ. ಆಗ ನಮ್ಮ ಒಂದು ಮುಂದಿನ ನಡೆ ಅಥವಾ ಒಂದು ಭರವಸೆ ಏನಾಗಬೇಕು ಅನ್ನತಕ್ಕಂಥದ್ದು. ಸೊ ಅದರಾದಮೇಲೆ ಕಾಸ್ಮಿಕ್ ಲೋಗಾಸ್ನಲ್ಲಿ ಮೊದಲು ಬ್ರಹ್ಮಾಂಡ ಬರ್ತದೆ, ಕಾಸ್ಮಿಕ್. ಅದಾದಮೇಲೆ ಸೂರ್ಯಮಂಡಲ ಬರುತ್ತೆ. ಕಾಸ್ಮಿಕ್ ಒಂದರಲ್ಲೇ ಸಾವಿರಾರು ಸೂರ್ಯಗಳು ಇದೆ ಅಂತ ಅಂದಾಗ ಸೋಲಾರ್ ಅಂದರೆ ನಮ್ಮ ಸೂರ್ಯ. ಅದು ಬಿಟ್ಟರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ದಿ ಗಾಡ್ ಇನ್ ಮ್ಯಾನ್ ಅಂತ, ನನ್ನಲ್ಲಿ ಇರೋ ದೇವರು. ಇಡೀ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ದೇವರು ಅಂತಂದರೆ ಒಂದು ದೀವ ಅಂದರೆ ಬೆಳಕನ್ನು ಕೊಡ್ತಕ್ಕಂಥದ್ದು. ಅದರಿಂದ ದೀಪ ಅದೆಲ್ಲ ದಿವ್ಯ ಇವೆಲ್ಲವೂ ಆ ಒಂದು ಬೆಳಕನ್ನು ಕೊಡ್ತಕ್ಕಂಥದ್ದನ್ನು ನಾವು ಗಾಡ್ ಅಂತೀವಿ ಹೊರತು ಗಾಡ್ ಅಂದರೆ ಅದರ ರೂಪ ಅಲ್ಲ. ಅದರ ರೂಪಕ್ಕೂ ಅರ್ಥವಿದೆ. ಅದು ನಾವು ಆಳವಾಗಿ ಮಂತ್ರಯೋಗ ಅಂತ ಇದೆಯಲ್ಲ, ಆ ಮಂತ್ರಯೋಗಕ್ಕೆ ಹೋದಾಗ ತಿಳಿಯುತ್ತೆ. ಹೇಗೆ ಅಂತ ಅಂದರೆ, ಯಾರು ಆ ಮೂಲವನ್ನು ಕುಳಿತು ಧ್ಯಾನ ಮಾಡ್ತಾರೋ, ಆ ಧ್ಯಾನ ಮಾಡಿದಾಗ ಅವರ ಆ ಪಟಲದಲ್ಲಿ, ಮನೋಪಟಲದಲ್ಲಿ ಚಿತ್ರಗಳು ಕಾಣಿಸ್ತವೆ. ಯಾವುದರ ಆ ಭಾವನೆಗಳ ಚಿತ್ರಗಳು ಕಾಣಿಸ್ತವೆ. ಆ ಮೂಲ ಇದೆಯಲ್ಲ, ಆ ಧಾತುವಿನ ಚಿತ್ರಗಳು ಕಾಣಿಸ್ತವೆ. ಇವತ್ತಿಗೆ ನಾವು ಒಂದು ಸರಸ್ವತಿಯ ವಿಗ್ರಹವನ್ನು ನೋಡ್ತೇವೆ. ಏನಿದೆ ಅದರಲ್ಲಿ? ಕೈಯಲ್ಲಿ ಪುಸ್ತಕ, ಮತ್ತೊಂದರಲ್ಲಿ ವೀಣೆ,
ಇವು ಎಲ್ಲವೂ ಅರ್ಥಪೂರ್ಣವಾದವೆ. ಆದರೆ ನಾವು ಆ ಒಂದು ಚಿತ್ರಕ್ಕೆ ಮಾತ್ರ ನಾವು ಸೀಮಿತವಾಗುವಂಥದ್ದಲ್ಲ. ಒಲವಿನ ಸೆರೆಮನೆಯಾಗಿರೋ ನೀನು ಚೆಲುವೆ ಸರಸ್ವತಿಗೆ, ಒಬ್ಬೊಬ್ಬ ಕಥೆಗೆ ಒಬ್ಬೊಬ್ಬ ಕವಿಗೆ ಒಂದೊಂದು ಭಾವನೆ ಬರ್ತದೆ ಅದರೊಳಗೆ. ಆದರೆ ಅದರ ಕೊನೆಯಲ್ಲಿ ನಾವು ಕಾಣ್ತಕ್ಕಂಥದ್ದು ಆಧ್ಯಾತ್ಮವೇ. ಸೊ ಹಾಗಾಗಿ ನಾವು ವ್ಯಕ್ತ ಪ್ರಪಂಚವನ್ನೇ ಇದು ವಿಶ್ವ ಅಂತ ತಿಳ್ಕೊಂಡು ಹೋಗೋದಲ್ಲ. ಆ ವ್ಯಕ್ತ ಪ್ರಪಂಚದಲ್ಲಿ ನಾವು ಆನಂದದಿಂದ ಬಾಳ್ತಕ್ಕಂಥ ಸಾಧ್ಯವಾಗ್ತಾ ಇಲ್ಲ ಅಂತ ನಮಗನ್ಸಿದ್ರೆ ನಮ್ಮ ಮುಂದಿನ ಗತಿ ಏನು ಅಂದಾಗ, ವೈಜ್ಞಾನಿಕವಾಗಿ ಹೋದರೆ ಈ ವೈಜ್ಞಾನಿಕ ಇದೆಯಲ್ಲ, ವೈಜ್ಞಾನಿಕ ಸ್ಥಿತಿಗತಿಗಳು ಅದು ಇವತ್ತಿಗೆ ಒಂದು 800 ವರ್ಷಗಳ ಹಿಂದೆ ಇದ್ದಂಥವು ಈಗ ಇಲ್ಲ. 800 ವರ್ಷಗಳ ಹಿಂದೆ ಯಾರಾದರೂ ಈ ಭೂಮಿ ಏನು ಅಂತ ಕೇಳಿದ್ರೆ ಅದೊಂದು ಮಣ್ಣಿನ ಮುದ್ದೆ ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಇರತಕ್ಕಂಥದ್ದು ಜಡ ವಸ್ತು, ಅದಕ್ಕೆ ಚಲನೆ ಅನ್ನೋದೇ ಇಲ್ಲ. ಆ ಇರತಕ್ಕಂಥ ಜಡ ವಸ್ತುವಿಗೆ ಎಷ್ಟು ತೂಕ ಇದೆಯೋ ಅಷ್ಟೇ, ಅದು ಹೆಚ್ಚು ಆಗಲ್ಲ, ಕಡಿಮೆನೂ ಆಗೋದಿಲ್ಲ. ಆದರೆ ಇವತ್ತಿನ ಪ್ರಪಂಚದಲ್ಲಿ ನಾವು ಎಲ್ಲಿ ನೋಡ್ತೇವೆ, ಈವನ್ ನಮಗೆ ಯಾವುದೋ ಈ ಪೂರ್ಣತೆ ಆಬ್ಸಲ್ಯೂಟ್ ಅನ್ನೋದಕ್ಕೆ ಅರ್ಥವಲ್ಲ, ಅದರ ಭಾವ ಏನು ಅನ್ನೋದನ್ನ ಹುಡುಕ್ತಾ ಇದ್ದೀವಿ. ಇಡೀ ನಮಗೆ ಕಣ್ಣಿಗೆ ಕಾಣುವ ವಿಷಯಗಳಲ್ಲೆಲ್ಲ ಅದರ ಉತ್ತರ ಸಿಕ್ಕಿಲ್ಲ ನಮಗೆ. ಹಾಗಾಗಿ ಈ ಒಂದು ವಿಷಯ ಇದೆಯಲ್ಲ, ಎಷ್ಟು ನಮ್ಮಲ್ಲಿ ಉತ್ಸಾಹ ಉತ್ಕರ್ಷವನ್ನು ಉಂಟು ಮಾಡುತ್ತೋ ಅಷ್ಟೇ ಒಂದು ಏನು ಹೇಳಿದ್ರೆ ಅಂದರೆ ಪರಮ ಪದಕ್ಕೆ ನಮ್ಮನ್ನು ಒಯ್ಯುವಂಥ ಒಂದು ವಿಚಾರ ಅಂತ ಹೇಳ್ತೀವಿ. ಹಾಗಾಗಿ ಈ ಶೂನ್ಯ ನಾನ್ ಬೀಯಿಂಗ್ ಅನ್ನೋದೇ ಶೂನ್ಯ ಅನ್ನೋದಕ್ಕೆ, ಆಬ್ಸಲ್ಯೂಟ್ ಈಸ್ ಎ ನಾನ್ ಬೀಯಿಂಗ್ ಬಟ್ ಲೋಗೋಸ್ ಈಸ್ ಎ ಬೀಯಿಂಗ್. ಅದು ಇರತಕ್ಕಂಥದ್ದು, ಅಬ್ಸಲ್ಯೂಟ್ ಈಸ್ ನಥಿಂಗ್. ಅಂದರೆ ಆ ಆಬ್ಸಲ್ಯೂಟ್ನಲ್ಲಿ ಇಡೀ ಪ್ರಪಂಚದ ಹುಟ್ಟು ಬೆಳವಣಿಗೆ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಬೇಕಾದಂಥ ಬುದ್ಧಿವಂತಿಕೆ, ಜಾಣ್ಮೆ, ಯಾವುದು ಚೇತನ ಎಲ್ಲವೂ ಇದೆ ಅದರೊಳಗೆ. ಆದರೆ ಅದು ನಮಗೆ ಕಣ್ಣಿಗೆ ಗೋಚರವಾಗೋದಿಲ್ಲ. ಕೊನೆಗೆ ನಾವು ಆ ರೀತಿಯಾಗಿ ಆಗಬೇಕು. ನಾವು ಕೇವಲ ಮಾನವ ದೇಹಗಳಲ್ಲಿ ಉಳಿಯತಕ್ಕಂಥದ್ದಲ್ಲ, ಈ ಮಾನವ ದೇಹದಲ್ಲಿ ಅಂತಹ ಒಂದು ಬುದ್ಧಿ ಪ್ರಜ್ಞೆಗೆ ಹೋದರೆ ನಾವು ಕಾಣುವಂತಹ ಪ್ರಪಂಚ ಹೇಗಿರ್ಬೋದು ಅನ್ನೋದರ ಕಲ್ಪನೆ ಕೂಡ ನಮ್ಮ ಇವತ್ತಿನ ಪ್ರಜ್ಞಾ ಮಟ್ಟದಲ್ಲಿ ಅದು ಸಿಗೋದಿಲ್ಲ ನಮಗೆ. ಆದ್ದರಿಂದ ಈ ಶೂನ್ಯವಾದ ಇರುವಿಕೆಯಿಂದ ವಿಶ್ವಾತ್ಮಕನಾದ ಮನಸ್ಸು, ಯೂನಿವರ್ಸಲ್ ಮೈಂಡ್, ಅದು ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಯೂನಿವರ್ಸಲ್ ಆಬ್ಸಲ್ಯೂಟ್ ಏನೂ ಇಲ್ಲದೆ ಇರೋದರಿಂದ ಇರತಕ್ಕಂಥದ್ದು ಉತ್ಪತ್ತಿ ಆಯಿತು. ಫ್ರಮ್ ನಾನ್ ಬೀಯಿಂಗ್ ಟು ಬೀಯಿಂಗ್. ಆ ಬೀಯಿಂಗ್ ಅನ್ನೋದು ನಮ್ಮ ಲೆಕ್ಕಕ್ಕೆ ಸಿಗುತ್ತೆ, ನಾನ್ ಬೀಯಿಂಗ್ ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ. ಅದಕ್ಕಾಗಿ ಈ ಪರಿತಾಪ ಪಡ್ತಕ್ಕಂಥದ್ದು. ಆಮೇಲೆ ಹೀಗೆ ಇದು ಕೆಲವು ವಿಷಯಗಳಲ್ಲಿ ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಬಟ್ ಇವನ್ನೆಲ್ಲ ನಾನು ನಿಧಾನವಾಗಿ ಪರಿಷ್ಕೃತವಾಗಿ ಇದನ್ನು ಹೇಳ್ತೇನೆ ನಿಧಾನವಾಗಿ. ಸದ್ಯಕ್ಕೆ ನಮ್ಮ ಏನಿದೆ, ನಮ್ಮ ಗ್ರಹಿಕೆ ಅಥವಾ ಆಸಕ್ತಿ ಏನಿದೆ ಅದನ್ನು ಸ್ವಲ್ಪ ಮುಂದಕ್ಕೆ ಎಳೆಯೋ ಪ್ರಯತ್ನ ಮಾಡಿದಾಗ ಹೀಗನ್ನಿಸುತ್ತೆ ನನಗೆ, ಈ ಇಡೀ ವಿಶ್ವಾತ್ಮನಿಂದ ಈ ಮನಸ್ಸು, ಯೂನಿವರ್ಸಲ್ ಮೈಂಡ್ ಏನಿದೆ, ಮನಸ್ಸಿನ ಪ್ರಕೃತಿ ಯೋಚನೆ ಮಾಡ್ತಕ್ಕಂಥದ್ದು. ಆ ಯೋಚನೆ ಮಾಡ್ತಕ್ಕಂಥದ್ದೇ ಮನಸ್ಸಿನ ಕೆಲಸ ಅಲ್ವೇ. ಸೊ ಅದು ಯೂನಿವರ್ಸಲ್ ಮೈಂಡ್ ಅಂದರೆ ಇಡೀ ವಿಶ್ವದಲ್ಲೇ ಅಂತಹ ಒಂದು ಮನೋಸ್ಥಿತಿ ಇದೆ, ಮನೋಲೋಕ ಅಂತ ಹೇಳ್ತೀವಲ್ಲ ಅದಿದೆ. ಅದರ ಇರುವಿಕೆಯನ್ನು ಈ ಶೂನ್ಯವಾದ ಇರುವಿಕೆಯಿಂದ ಈ ಯೂನಿವರ್ಸಲ್ ಮೈಂಡ್ ಅಥವಾ ವಿಶ್ವಾತ್ಮಕನಾದ ಮನಸ್ಸು ಪ್ರಾಪ್ತವಾಗಿ ಅದರಿಂದ ಮೊದಲಿಗೆ ಬಂದದ್ದು ನಾದ. ಇವೆಲ್ಲ ಹೇಳ್ತೀನಿ ಮುಂದೆ. ನಾದ, ಆ ನಾದದಿಂದ ಪ್ರಥಮ ಸೃಷ್ಟಿಯಾಗಿ ಬಂದದ್ದು ಶಬ್ದ. ಕ್ರಿಶ್ಚಿಯನ್ ಧರ್ಮಗಳಲ್ಲಿ ನೀವು ಹೊತ್ತಿಗೆ ದಿ ವರ್ಡ್ ಅಂತ ಹೇಳ್ತಾರೋ, ಆ ಏನೂ ಇಲ್ಲದರಿಂದ ಹೇಗೆ ಬಂತು ಅನ್ನತಕ್ಕಂಥದ್ದೇ ಕುತೂಹಲ. ಹೇಳ್ತಾರೆ, ಕೆಲವರು ಹೇಳ್ತಾರೆ ಇದನ್ನು ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಅಂತಾರೆ. ಹೇಗೆ ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಹೇಳ್ತದೆ, ನೀವು ಬೆಳಗಿನ ಜಾವಕ್ಕಿಂತ ಮುಂಚೆ ನೀವು ಮಲಗಿದ್ದೀರಿ ಅಥವಾ ಎಚ್ಚರವಾಗಿದ್ದೀರಿ ಅಂತ ತಿಳ್ಕೊಳ್ಳಿ. ಆ ಎಚ್ಚರವಾಗಿರೋ ಒಂದು ಸ್ಥಿತಿಯಲ್ಲಿ ಇದ್ದು ನೀವು ಸೂರ್ಯ ಹುಟ್ಟುವಾಗ ನೋಡ್ತೀರಲ್ಲ, ಆ ಸೂರ್ಯ ಎಲ್ಲಿಂದ ಬಂತು, ಹೇಗೆ ಬಂತು, ಇವುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಹೋಗ್ತಾರೆ. ಶೂನ್ಯದಿಂದ ಪದಾರ್ಥ ಹೇಗೆ ಬಂತು ಅಂತ ಕೇಳೋದಕ್ಕೆ ಆಗ್ತದೆ. ಆದ್ದರಿಂದ ಇದರ ಉದ್ದೇಶ ಏನು ಅಂದರೆ ಯೂನಿವರ್ಸಲ್ ಮೈಂಡ್ನಲ್ಲಿ ವಿಚಾರಗಳನ್ನು ಶೂನ್ಯ ಲೋಕದಿಂದ ಜಾಗೃತ ಜಗತ್ತಿನಲ್ಲಿ ಮೂಡಿಸುವುದು. ದಿಸ್ ಈಸ್ ದಿ ಇಂಟೆನ್ಷನ್ ಆಫ್ ಗಾಡ್.
ದೇವರಿಗೇನು ಅಂದರೆ ಅದನ್ನು ಆ ತನ್ನಲ್ಲಿ ಇರತಕ್ಕಂಥ ಒಂದು ಆ ವಿಚಾರಗಳನ್ನು ನಮ್ಮ ಶೂನ್ಯ ಲೋಕದಿಂದ ಜಾಗೃತ ಜಗತ್ತಿಗೆ ತಂದು ನಿಲ್ಲಿಸೋದು. ಈ ವಿಚಾರ ದೈವ ಸಂಕಲ್ಪಿತ ವಿಷಯಗಳು ಅಂತ ಹೇಳ್ಬೋದು. ಅದರಿಂದನೇ ನಾವು ದೇವರು ಅಂತ ಹೇಳ್ತೀವಿ. ಯಾಕೆ? ಆ ದೇವರು ಹೇಗಿದೆ ಅಂತ ನಾನು ಮೊದಲೇ ಹೇಳಿದೆ, ಅದನ್ನು ನಾವು ನೋಡೋದು ಸಾಧ್ಯ ಇದೆ. ಆದರೆ ನಮ್ಮ ಕಲ್ಪನೆಗೆ ಒಬ್ಬ ಯಾರು ಆಧ್ಯಾತ್ಮಿಕ ವ್ಯಕ್ತಿ ಒಂದು ಚಿತ್ರ ಬರೆದ್ರೆ, ಈಗ ಫಾರ್ ಎಕ್ಸಾಂಪಲ್ ಜೈನರದ್ದು ಒಂದು ಸಂಕೇತ ಇದೆ, ಸ್ವಸ್ತಿಕ ಇದೆ, ಮತ್ತೊಂದು, ಇವು ಎಲ್ಲವೂ ಕೂಡ ಇಂತಹ ಚಿಂತನೆಗಳಿಗೆ ಸಿಕ್ಕಿ ಬಂದಂಥವು. ಅದರಿಂದಲೇ ಆ ಚಿಹ್ನೆಗಳು ನಮಗೆ ಪೂಜ್ಯವಾಗ್ತವೆ. ನಮ್ಮಲ್ಲಿ ಓಂಕಾರವನ್ನು ರಚಿಸ್ತೇವೆ. ಆ ಓಂಕಾರ ಪ್ರಣವ ಅದನ್ನು ಹೇಳಿದರೆ ನಮ್ಮಲ್ಲಿ ಒಂದು ರೀತಿಯಾದಂಥ ಪೂರಕವಾಗುತ್ತದೆ ಅಲ್ವ. ಅದು ನಮ್ಮ ದೇವರ ಬಗ್ಗೆ ಹಿಂದೂ ಧರ್ಮ ಹೇಳತಕ್ಕಂಥ ಸಂಕೇತ ಅಂತ ಹೇಳ್ಬೋದು. ಹತ್ತಿರವಾಗಿ ಹೇಳಿದರೆ ಸಂಕೇತ. ಆದರೆ ಓಂ ಅದೇ ದೇವರು ಅನ್ನತಕ್ಕಂಥ. ಸೊ ಆ ರೀತಿಯಾಗಿ ಹೆಚ್ಚು ವಿಷಯಗಳಿಗೆ ಹೋದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅದರಿಂದ ಸ್ವಲ್ಪ ಸೂಕ್ಷ್ಮವಾಗಿ ಹೋಗ್ತೀವಿ. ಸೊ ಇದಕ್ಕೆ ಇನ್ನು ಮುಂದಕ್ಕೆ ಬರೋಣ. ಈಗ ಕಳೆದ ಇದರಲ್ಲಿ ನಾವು ತತ್ವನ ಅರ್ಥವನ್ನು ಹುಡುಕ್ತಾ ಇದ್ವಿ. ತತ್ವ ಎಂದರೆ ಏನು ಅನ್ನತಕ್ಕಂಥದ್ರನ್ನು, ತತ್ವ ಎಂಬ ಪದ ನಮ್ಮ ಅಧ್ಯಯನದ ವಿಷಯಕ್ಕೆ ನಾವು ಕೊಟ್ಟುಕೊಂಡಿರುವ ಸಂಕೇತ ಅಂತ ಹೇಳಿದ್ವಿ. ಯಾಕೆ? ಅದನ್ನು ವಿವರಿಸಲಿಕ್ಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನು ಒಂದು ವಸ್ತು ಎಂದುಕೊಳ್ಳದೆ ವಿಶ್ವ ಸೃಷ್ಟಿಯನ್ನು ಕುರಿತಾದ ಕಾರ್ಯಕಾರಣ, ಆ ಕಾರ್ಯಕಾರಣದ ಮೂಲದ ಒಂದು ಸೂತ್ರ, ಆ ಸೂತ್ರದ ಮೂಲ ಘಟಕ ಅಂತ ನಾವು ಎಂದು ಭಾವಿಸಿ ನಾವು ಮುಂದಕ್ಕೆ ಹೋಗೋದು ಅದು ಶ್ರೇಯಸ್ಕರ ಅಂತ ಹೇಳ್ತಾರೆ. ಹಾಗಾದರೆ ಅದರ ಸ್ವರೂಪವೇನು ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ತತ್ಸವಿತುರ್ವರೆಣ್ಯಂ ಅಂತ ಹೇಳಿದಾಗ ಆ ರೀತಿಯಾಗಿ ಅಂತಹ ಉದಾಹರಣೆಗಳಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದು. ಆದರೆ ಈ ವೇದ ಉಪನಿಷತ್ತುಗಳಲ್ಲಿ ತತ್ನ ಅರ್ಥವನ್ನು ಬಿಡಿಸಿ ಹೇಳುವಂತಹ ಕಥೆಗಳಿವೆ. ಬಹುಶಃ ಆ ಕಥೆಗಳ ಮೂಲಕ ನಮ್ಮ ಒಂದು ಈ ಒಂದು ನಮ್ಮ ಅಧ್ಯಯನ ಅಂತ ಹೇಳ್ಬೋದು, ಅಥವಾ ನಾವು ಮುಂದೆ ಹೋಗ್ತಾ ಇರತಕ್ಕಂಥದ್ದು ಏನನ್ನು ತಿಳಿದುಕೊಳ್ಳಬೇಕು ಅಂತ ಇರ್ತೇವೋ ಅದರ ಬಗ್ಗೆಗಿನ ಒಂದು ಪರಿಚಯ ಸುಲಭವಾಗುತ್ತೆ ಅಂತ ನಾವು ಭಾವಿಸ್ತೇವೆ. ಆದ್ದರಿಂದ ಇದರಲ್ಲಿ ನಮಗೆ ಮೊದಲನೇ ಕಾಣೋದು ಈ ಉದ್ದಾಲಕನ ಕಥೆ. ತಮಗೆಲ್ಲ ಗೊತ್ತಿದೆ ಅಲ್ವ, ಉದ್ದಾಲಕನ ತಂದೆ ಯಾರು? ಸೊ ಆ ಉದ್ದಾಲಕ ತಂದೆ ಉತ್ಸುಕತೆ. ಸೊ ತನ್ನ ತಂದೆ ಋಷ್ಯಾಶ್ರಮಕ್ಕೆ ಕಳಿಸ್ತಾರೆ. ಋಷ್ಯಾಶ್ರಮದಲ್ಲಿ ಆವಾಗ 12 ವರ್ಷಗಳ ಅಭ್ಯಾಸ ಆಗಬೇಕು ಅನ್ನತಕ್ಕಂಥದ್ದು. 12 ವರ್ಷದ ಆ ಮೂಲ ಅಭ್ಯಾಸಕ್ಕೆ ಉದ್ದಾಲಕನ ತಂದೆ ಆ ಮಗುವನ್ನು ಕಳಿಸ್ಕೊಡ್ತಾರೆ ಋಷ್ಯಾಶ್ರಮಕ್ಕೆ. 12 ವರ್ಷಗಳ ಕಲಿತ ನಂತರ ಆತ ಮನೆಗೆ ಬರ್ತಾನೆ. ಇದು ಹೊಸ ವಿಷಯ, ಆ ಮಗುವಿಗೆ ತಿಳಿದಿರಲಿಲ್ಲ. ಆಧ್ಯಾತ್ಮವೆಂದರೇನು ಅನ್ನತಕ್ಕಂಥದ್ದು ಅಥವಾ ದೇವರ ಬಗೆಗಿನ ಕಲ್ಪನೆ ಏನು ಅನ್ನತಕ್ಕಂಥದ್ದು ತಿಳಿದಿರಲಿಲ್ಲ. ಆದರೆ 12 ವರ್ಷಗಳ ಒಂದು ತರಬೇತಿ ಆದಾಗ ಆತ ಮನೆಗೆ ಬರ್ತಾನೆ. ಬಂದರೆ ತಾನು ತಿಳಿದುಕೊಂಡಂಥ ಹೊಸ ವಿಷಯಗಳನ್ನ ತನ್ನ ತಂದೆಗೆ ಹೇಳಿಬಿಡಬೇಕು ಅನ್ನತಕ್ಕಂಥ ಒಂದು ಉತ್ಕಟ ಆಸೆ ಇರ್ತದೆ ಅವನಿಗೆ. ಆತ ತಂದೆಗೆ ಹೇಳ್ತಾನೆ ಇದನ್ನೆಲ್ಲನೂ, ಹೀಗೆ ಇಂತಿದ್ರಲ್ಲಿ ಕಲಿತೆ ನಾನು ಈ ಲೋಕದಲ್ಲಿ ಇದು ಒಂದು ವೃತ್ತದಲ್ಲಿ ಇದು ಒಂದು ಅಖಂಡ ಸೃಷ್ಟಿ, ಈ ಸೃಷ್ಟಿಯಲ್ಲಿ ಇಂಥದ್ದೆಲ್ಲ ಅಡಗಿವೆ ಅನ್ನತಕ್ಕಂಥದ್ರಲ್ಲಿ ಎಲ್ಲವನ್ನೂ ವಿವರಿಸ್ತಾನೆ. ಆ ತಂದೆಗೆ ಇದರಲ್ಲಿ ಏನಾಗುತ್ತೆ, ತಂದೆ ಎಲ್ಲವನ್ನು ಕೇಳಿಸಿಕೊಂಡು ಒಂದು ಮಾತು ಪ್ರಶ್ನೆ ಕೇಳ್ತಾರೆ ಅವನಿಗೆ, ಏನು ಮಗನಿಗೆ, ಇಷ್ಟೆಲ್ಲ ಹೇಳಿದೆಯಲ್ಲ, ಇದರ ಮೂಲ ಯಾವುದು? ಇದರ ಬಗ್ಗೆ ಏನು ಇಷ್ಟೊಂದು ಸೃಷ್ಟಿ ಯಾವುದರಿಂದ ಇದು ಪ್ರಾಪ್ತವಾಯಿತು ಅನ್ನೋದನ್ನು ನಿಮ್ಮ ಗುರುಗಳು ಹೇಳಿಕೊಟ್ರಿ ಅಂತ ಹೇಳಿದಾಗ ಆ ಬ್ರಹ್ಮವಿದ್ಯೆಯನ್ನು ಗುರುಗಳು ಹೇಳಿಕೊಟ್ಟಿರಲಿಲ್ಲ. ಈ ಒಂದು ಲೋಕ ಸೃಷ್ಟಿಯ ವಿಚಾರವನ್ನು ಮಾತ್ರ ತಿಳಿಸಿದರು. ಆದರೆ ಈ ಲೋಕ ಸೃಷ್ಟಿ ಬ್ರಹ್ಮವಿದ್ಯೆಯ ಭಾಗ ಅನ್ನತಕ್ಕಂಥದ್ರಿಂದ ಅದು ಮುಂದಿನ ತರಬೇತಿ.
ಆ ಮುಂದಿನ ತರಬೇತಿ ಹೋದಾಗ ಅದು ಅರ್ಥವಾಗ್ತದೆ ಅಂತಕ್ಕಂಥದ್ದು. ಸೊ ಈ ಸ್ಥಿತಿಯಲ್ಲಿ ಮಗ ತಂದೆಯ ಬಳಿಗೆ ಬರ್ತಾನೆ, ತಾನು ತಿಳಿದಿದ್ದನ್ನೆಲ್ಲ ಹೇಳ್ತಾನೆ. ತಂದೆ ಕೇಳ್ತಾರೆ, ಅಪ್ಪ ನೀನು ಇದೆಲ್ಲ ಕಲ್ತಿದ್ದೀಯೇ, ಇದರ ಮೂಲ ಯಾವುದು ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಇಲ್ಲ, ಅದನ್ನು ನನಗೆ ಗುರುಗಳು ಹೇಳಿಕೊಡಲಿಲ್ಲ ಅಂದಾಗ ತಂದೆ ಉದ್ದಾಲಕ ತಾನೇ ಮಗನಿಗೆ ಹೇಳ್ತಾನೆ. ಏನು ಅಂತ ಅಂದರೆ, ಆ ಬ್ರಹ್ಮ ಸತ್ಯ, ಸರ್ವ ಸೃಷ್ಟಿಯಲ್ಲಿ ಬ್ರಹ್ಮ ಅನ್ನೋದು ಏನು, ಆ ಬ್ರಹ್ಮ ಸತ್ಯ ಅನ್ನೋದೇನು, ಇದನ್ನೆಲ್ಲ ಹೇಳ್ಕೊಡ್ತಾನೆ. ಹೇಳಿಕೊಟ್ಟು ಈ ಬ್ರಹ್ಮದ ಬಗ್ಗೆ ಹೇಳಿದ ನಂತರ ಅವನು ಹೇಳ್ತಾನೆ, ಓ ಶ್ವೇತಕೇತು, ಆ ಬ್ರಹ್ಮವು ನೀನೇ ಆಗಿರುವೆ ಅಂತ. ಆ ಬ್ರಹ್ಮ ನಿಲ್ಲದೆ ತತ್ ತ್ವಂ ಅಸಿ. ತತ್ ಅಂದರೆ ನೀನು, ತ್ವಂ ನೀನು ಅದೇ ಆಗಿದ್ದೀಯೇ, ತತ್ ತ್ವಂ ಅಸಿ ಅನ್ನತಕ್ಕಂಥ. ಸೊ ಇವೆಲ್ಲ ನಮಗೆ ಆ ವಿಷಯದ ಒಳಕ್ಕೆ ತೆಗೆದುಕೊಂಡು ಹೋಗುವಂಥವು, ಇವೇ ವಿವರಣೆಗಳಲ್ಲ. ಆದ್ದರಿಂದಲೇ ಇಂತಹ ವಿವರಣೆಗಳ ಆಂತರ್ಯಕ್ಕೆ ನಾನು ಆ ಸಕಾಲದಲ್ಲಿ ನಾನು ಅವುಗಳನ್ನೆಲ್ಲ ನಾನು ಹೇಳ್ತೀನಿ. ಸದ್ಯಕ್ಕೆ ಅದರ ಒಳಗೊತ್ತು ನೋಡೋಣ. ಅದೇ ರೀತಿಯಾಗಿ ಇನ್ನೊಂದು ಕತೆ ಸ್ವಲ್ಪ ಇರಲೇ ಪರವಾಗಿಲ್ಲ. ಈ ಚಾಂದೋಗ್ಯ ಉಪನಿಷತ್ತಿದೆ ಅಂದರೆ ನಿಮಗೆ ಇಂದ್ರ ಮತ್ತು ವಿರೋಚನರ ಕತೆ ಯಾರ್ಯಾರಿಗೆ ಗೊತ್ತಿದೆ? ಇದು ಇರಲಿ, ಕತೆ ಜ್ಞಾಪಿಸ್ಕೊಳ್ಳೋದು ಬೇಡ. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ರಾಕ್ಷಸರು. ಇವರಿಗೆ ಈ ಬ್ರಹ್ಮವಿದ್ಯೆ ಅಂದರೆ ಏನು ಅಂತ ಗೊತ್ತಿಲ್ಲ. ಆದರೆ ಕೆಲವು ದೇವತೆಗಳು ಹೇಳುವಂಥದ್ರನ್ನು ತಿಳಿದುಕೊಂಡು ಬರಬೇಕು ಅಂತಂದ್ರೆ ಏನು ಮಾಡಿದ್ದಾರೆ, ಈ ದೇವತೆಗಳ ಒಬ್ಬ ಪ್ರತಿನಿಧಿಯನ್ನು ಆರಿಸ್ತಾರೆ, ರಾಕ್ಷಸರ ಒಬ್ಬ ಪ್ರತಿನಿಧಿಯನ್ನು ಆರಿಸ್ತಾರೆ. ಹಾಗಾಗಿ ಏನಾದರೆ ಇವರೆಲ್ಲರೂ ಪ್ರಜಾಪತಿಗಳಿಗೆ ಬಳಿಗೆ ಹೋಗ್ತಾರೆ. ಅಂದರೆ ಇವರು ದೇವತೆಗಳು ಹಾಗೂ ರಾಕ್ಷಸರು ಪ್ರಜಾಪತಿಯಿಂದ ಆತ್ಮನ ರೂಪವನ್ನು ತಿಳಿದು ಬರೋ ಸಲುವಾಗಿ ದೇವತೆಗಳ ಪರವಾಗಿ ಇಂದ್ರ ಹೋಗ್ತಾರೆ, ರಾಕ್ಷಸರ ಪರವಾಗಿ ವಿರೋಚನನ್ನು ಕಳಿಸ್ತಾರೆ. ಇಂಥ ಒಂದು ಪ್ರಸಂಗ. ಈ ಪ್ರಸಂಗದ ಮುಂದೆ ಹೋಗಿ ನೋಡೋಣ ಏನಾಯಿತು. ಅವರಿಬ್ಬರು ಆತ್ಮಗಳ ಬಗ್ಗೆ ತಿಳಿದುಕೊಳ್ಳುವಂತಹ ತರಬೇತಿ ಆ ಪ್ರಜಾಪತಿ ಹೇಳ್ತಾರೆ, ಈಗ ನಾನು ನಿಮ್ಮ ಹತ್ರ ಬಂದಿದ್ದೀರಿ, ಇನ್ನು 32 ವರ್ಷಗಳ ಕಾಲ ಬಿಟ್ಟು ನನ್ನ ಹತ್ರ ಬನ್ನಿ, ನಾನು ನಿಮಗೆ ಬ್ರಹ್ಮದ ಇದನ್ನು ಹೇಳ್ಕೊಡ್ತೀನಿ, ನಿಮಗೆ ಅಸತ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾತಕ್ಕೆ ಹೇಳ್ತಾರೆ? ಆ 32 ವರ್ಷದಲ್ಲಿ ಅವರ ಮನಸ್ಸು ಚಿಂತನೆಗೆ ತೊಡಗುತ್ತೆ. ಏನು ಇವರೆಲ್ಲ ಅದರ ವಿಷಯ ತಿಳ್ಕೊಂಡು ಬನ್ನಿ ಅಂತ ತನ್ನ ಗುಂಪಿನವ್ರು ಕಳಿಸ್ಬಿಟ್ಟಿದ್ದಾರೆ. ಆದರೆ ಅವ್ರು ನೋಡಿದ್ರೆ ನೀವು 32 ವರ್ಷ ಬಿಟ್ಟುಕೊಂಡು ಬನ್ನಿ ಅಂದರೆ ಅದರ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿ ನೀವೇ ಯೋಚನೆ ಮಾಡಿ. ಯಾಕೆಂದರೆ ಈ ವಿದ್ಯೆ ಅನ್ನತಕ್ಕಂಥದ್ದು ಹೊರಗಿನಿಂದ ಬರ್ತಕ್ಕಂಥದ್ದಲ್ಲ, ಅದು ನಮ್ಮ ಒಳಗೇ ಇದೆ. ನಮ್ಮ ಒಳಗೆ ಇರೋದನ್ನು ನಾವು ಹೊರಕ್ಕೆ ತರಬೇಕು ಅಷ್ಟೇ. ಸೊ ಆ ರೀತಿಯಾಗಿ ಅವರು 32 ವರ್ಷ ಅಂತ ಹೇಳ್ತಾರೆ. 32 ವರ್ಷ ಆದಮೇಲೆ ಇಬ್ಬರು ಹೋಗ್ತಾರೆ, ರಾಕ್ಷಸರ ಇದು ಕೂಡ. ಅದು ಹೋದಾಗ ಏನಾಗ್ತದೆ ಅಲ್ಲಿ, ಈಗ ತಪಸ್ಸು ಮಾಡಿ ಹೋದಾಗ ಮತ್ತೆ 32 ವರ್ಷ ಕಳೆದು ಪ್ರಜಾಪತಿಗೆ ಹತ್ರ ಬರ್ತಾರೆ. ಇಬ್ಬರಿಗೂ ಅವರು ಹೇಳ್ತಾರೆ, ನೀವು ಅಲ್ಲಿ ಬ್ರಹ್ಮ ಅಂದರೆ ಏನು ಅಂತ ಹೇಳುವಾಗ ಅವರಿಬ್ಬರಿಗೂ ಹೇಳ್ತಾರೆ, ನೀವು ಇನ್ನೊಬ್ಬರ ಕಣ್ಣಿನಲ್ಲಿ ನೋಡಿ, ನಿಮ್ಮ ಇದನ್ನು ನೀವು ಇನ್ನೊಬ್ಬರ ಕಣ್ಣಿನಲ್ಲಿ ನೋಡಿ, ಇಲ್ಲ ಅಂದರೆ ಒಂದು ಕನ್ನಡಿಯಲ್ಲಿ ನೋಡಿ, ಅಥವಾ ತಿಳಿಯಾಗಿರ್ತಕ್ಕಂಥ ನೀರಿನಲ್ಲಿ ನೋಡಿ, ಅದೇ ಬ್ರಹ್ಮ ಅಂತ ಹೇಳಿ ಕಳಿಸ್ತಾರೆ. ಇದಕ್ಕೇನಾಗುತ್ತೆ, ಆ ವಿರೋಚನೆಗೆ ಇದು ಸಮಾಧಾನ ಕೊಟ್ಟುಬಿಡುತ್ತೆ. ಯಾಕೆ ಅಂತಂದರೆ ಅದು ಹೇಗೆ ಅವರ ಕಣ್ಣಿನಲ್ಲಿ ನಾನು ಬರ್ತಕ್ಕಂಥದ್ದೇನು, ನನ್ನ ಬಿಂಬ ಬರ್ತಕ್ಕಂಥದ್ದು ಏನು ಇದು, ಓಹೋ ಇದೇ ಬ್ರಹ್ಮ ಅಂತ ತಿಳ್ಕೊಂಡು ವಿರೋಚನ ತನ್ನ ಪಾಡಿಗೆ ತಾನು ಹೋಗಿ ತನ್ನ ಗುಂಪನ್ನು ಸೇರಿಸ್ಕೊಂಡ್ಬಿಡ್ತಾನೆ. ಆದರೆ ಇಂದ್ರ ಈ 22 ವರ್ಷಗಳ ಚಿಂತನೆಯಲ್ಲಿ ಮಾಡಿದಾಗ ಅದನ್ನು ಗೊತ್ತಾಗುತ್ತೆ. ಈಗ ನಾನು ಕನ್ನಡಿಯಲ್ಲಿ ನನ್ನ ಬಿಂಬ ನೋಡ್ಕೊತೀನಿ, ನಾನು ಯಾವ ಡ್ರೆಸ್ ಹಾಕಿದ್ದೇನೋ ಅಥವಾ ನನ್ನ ಇದರಲ್ಲಿ ಮುಖದಲ್ಲಿ ಯಾವ ಭಾವ ಇದೆಯೋ ಇದೇ ಅಲ್ಲೂ ಕಾಣ್ತೇನೆ. ನಾನು ಯಾವ ಒಡವೆಗಳನ್ನು ಹಾಕ್ಕೊಳ್ತೀನೋ ಅದೇ ಒಡವೆಗಳು ಅದರಲ್ಲಿ ಇರ್ತದೆ. ಅಂದಮೇಲೆ ಅದು ನನ್ನ ಬಿಂಬವೇ ಆಯ್ತೇ ಹೊರತು ಅದು ಆತ್ಮವಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದನ್ನು ಆತ ಯೋಚನೆ ಮಾಡಿ, ಅದೇನೆಂದರೆ ಇನ್ನೂ ಒಂದೇನೆಂದರೆ, ಇವಾಗ ನಾವು ಕುರುಡರಾದರೆ ನಾವು ಏನನ್ನೂ ನೋಡೋಕ್ಕಾಗೋದಿಲ್ಲ. ಒಂದು ಪಕ್ಷ ನಾವು ಅಂಗವಿಕಲರಾದರೆ ಆ ಪ್ರತಿಬಿಂಬದಲ್ಲಿ ಇರತಕ್ಕಂಥದ್ರಲ್ಲೂ ಅದೇ ವಿಕಲತೆ ಇರ್ತದೆ. ಆದ್ದರಿಂದ ಇದು ಬ್ರಹ್ಮನಿಗೆ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿಕೊಂಡು ಮತ್ತೆ ಪ್ರಜಾಪತಿಯ ಹತ್ತಿರ ಹೋಗ್ತಾರೆ. ಬ್ರಹ್ಮ ಏನು ಅಂತಕ್ಕಂಥದ್ದು
ಅದಕ್ಕೆ ಸರಿಯಾದ ಹೆಚ್ಚಿನ ಜ್ಞಾನ ಕೊಡಿ. ಯಾಕೋ ನನಗೆ ನೀವು ಹೇಳಿದ್ರಲ್ಲಿ ನನಗೆ ತೃಪ್ತಿ ಆಗ್ತಾ ಇಲ್ಲ. ಆ ತೃಪ್ತಿ ಅನ್ನೋದು ನಾವು ಗಮನದಲ್ಲಿಡಬೇಕು. ಆ ತೃಪ್ತಿಯೇ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದು ಅನ್ನೋದ್ರಿಂದ. ಸೊ ಅವಾಗ ಹೇಳ್ತಾರೆ, ಯಾರು ಪ್ರಜಾಪತಿ ಹೇಳ್ತಾರೆ, ಯಾರು ನಿನ್ನ ಕನಸಿನಲ್ಲಿ ಕಂಡು ತಂತಾನೇ ಸ್ವತಂತ್ರವಾಗಿ ವರ್ತಿಸುತ್ತಾನೋ ಅಂಥವನೇ ಆತ್ಮ ಅಂತ ಹೇಳ್ತಾರೆ. ನಮಗೆ ಕನಸು ಬೀಳ್ತವೆ. ಕನಸಲ್ಲಿ ನಾವು ನೂರಾರು ಜನರನ್ನು ನೋಡ್ತೇವೆ, ಎಲ್ಲ ನೋಡ್ತೇವೆ, ಅದರಲ್ಲಿ ಜನಗಳನ್ನು ನೋಡ್ತೇವೆ ಅಲ್ವಾ. ಸೊ ಅಂಥ ಇದರಲ್ಲಿ ಕನಸಿನಲ್ಲಿ ಬಂದಾಗ ಯಾರು ಆ ಕನಸಿನಲ್ಲಿ ಬಂದತಕ್ಕಂಥವನು ತನ್ನ ತಾನೇ ಪ್ರವರ್ತನೆ ಮಾಡಬೇಕು, ತಾನೇ ನಡೆಯಬೇಕು. ಅಂದರೆ ಇವನ ಕನಸುಗಾರನಿಗೆ ಆತ ಏನು ಮಾಡ್ತಾ ಇದ್ದಾನೆ ಅನ್ನತಕ್ಕಂಥದ್ದು ಮನಸ್ಸಿಗೆ ಬರಬೇಕು. ಅಂಥ ಒಂದು ಇದ್ದರೆ ಅದು ಆತ್ಮ. ಇಲ್ಲಿ ವಿವರ ಏನು ಅಂತಂದರೆ, ನಾವು ಆತ್ಮ ಅಂದರೆ ನಮ್ಮಲ್ಲೇ ಯಾರಲ್ಲಿ ನೋಡ್ತೇವೆ ಅಂದರೆ ನಮ್ಮ ಭಾವನೆಗಳೇ ಇನ್ನೊಬ್ಬರಲ್ಲಿ ಇದ್ದರೆ ಅಂಥವು ನೋಡ್ತೇವೆ. ಆದರೆ ಕನಸಿನಲ್ಲಿರುವ ವ್ಯಕ್ತಿ ಅವನ ಇದರಲ್ಲಿ ವರ್ತನೆ ಇರೋದಿಲ್ಲ ಅಂಥೊಳಗೆ. ನಮ್ಮ ಮನಸ್ಸು ಹೇಳುತ್ತೆ ಈಗ ಓಡ್ತಾ ಇದ್ದಾನೆ ಅಂದ್ಬಿಟ್ಟು ಆತ ಓಡ್ತಾ ಇದ್ದಾನೆ. ಇನ್ನೊಂದರಲ್ಲಿ ನಮ್ಮ ಮನಸ್ಸು ಹೇಳ್ತದೆ ಈತ ಇದು ಕುಂಟ ಈತ ಅಂತ ಹೇಳ್ತದೆ. ಆದರೆ ಅಲ್ಲಿ ಆತ ಕುಂಟಾಗಿರೋನಾಗಲಿ ಜೊತೆ ಆಗಿರ್ತಕ್ಕಂಥವನು ಅವನು ಆತ್ಮನಾಗೋದಕ್ಕೆ ಸಾಧ್ಯವಿಲ್ಲ. ಇಷ್ಟೇನಾ? ಅದರಿಂದ ಅವನು ಹೇಳ್ತಾನೆ, ಹಾಗೆ ಅವನು ಹೋಗಿ ಈಗ ಕನಸಿನಲ್ಲಿ ಬಂದಾಗ ನಮಗೆ ಕನಸು ಬೀಳುತ್ತೆ, ಯಾವುದೋ ಒಂದು ಹಾವು ನಮ್ಮನ್ನು ಹಿಂಬಾಲಿಸಿ ಬರ್ತದೆ ಅಂತ ಇಟ್ಕೊಳ್ಳಿ. ಆ ಹಾವು ಹಿಂಬಾಲಿಸಿ ಬಂದಾಗ ನಮ್ಮ ಭಯ ಉಂಟಾಗುತ್ತೆ, ನಮ್ಮಲ್ಲಿ ಭಯ ಉಂಟಾಗುತ್ತೆ. ನಾವು ಅಲ್ಲಿ ಆ ಭಯದಿಂದ ಪ್ರತಿಕ್ರಿಯೆ ತೋರಿಸ್ತೇವೆ ನಾವು. ಆದ್ದರಿಂದ ಆ ಕನಸಿನ ಉದ್ದಕ್ಕೂ ಆತ ಭಯ ಪಡ್ತಾನೆ. ಯಾರು ನಮ್ಮ ಕನಸಿನಲ್ಲಿ ಬಂದಂಥ ವ್ಯಕ್ತಿ, ಆ ವ್ಯಕ್ತಿ ಅದಕ್ಕೆ ಭಯಕ್ಕೆ ಈಡಾಗ್ತಾನೆ. ಅವನು ನೋವನ್ನು ಅನುಭವಿಸ್ತಾನೆ. ಆ ನೋವು ಯಾವುದು? ಅದು ನಮ್ಮದೇ ನೋವು, ನಾವು ಕಲ್ಪಿಸಿಕೊಂಡಿದ್ದಂಥದ್ದು ಕನಸಿನಲ್ಲಿ ಬಂತು ಅನ್ನತಕ್ಕಂಥದ್ದು ದುಃಖ ಪಡುತ್ತಾನೆ. ಆದರೆ ಈಗ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡ್ತಾನೆ ಆ ಕನಸಿನ ಲೋಕದಲ್ಲಿ. ಹಾಗೆ ನಮ್ಮಲ್ಲೇ ನಮ್ಮ ವಸ್ತು ಲೋಕದಲ್ಲಿ ಇದ್ದಂತೆ ನಡೆದುಕೊಂಡು ಹೋಗಬೇಕಾಗುವಂಥದ್ದಲ್ಲ. ಆ ಶಕ್ತಿ, ಹಾರೋ ಶಕ್ತಿ ಇದ್ರೂ ಆತನು ಪ್ರದರ್ಶನವಾಗುತ್ತೆ. ಎಲ್ಲಂದರಲ್ಲಿ ಕಾಡು ಪ್ರದೇಶಗಳಲ್ಲಿ ಓಡಾಡ್ತಾನೆ ಆ ವ್ಯಕ್ತಿ, ಕನಸಿನ ವ್ಯಕ್ತಿ ಅದು ಓಡಾಡ್ತಾನೆ. ಇದು ಹೇಗೆ ಸಾಧ್ಯ? ನನ್ನ ಬ್ರಹ್ಮನಾದವನು ಹೀಗೆ ಭಯ ಪಡೋದಾಗಲಿ, ನಾನು ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದಾಗಲಿ ಇದು ಹೇಗೆ ಸಾಧ್ಯ ಅನ್ನೋ ಅನುಮನಸ್ಸು ಬಂದಾಗ ಮತ್ತೆ ಪ್ರಜಾಪತಿಗಳಿಗೆ ಹೋಗ್ತಾನೆ. ಆಗ ಪ್ರಜಾಪತಿ ಹೇಳತಕ್ಕಂಥದ್ದು, ಈ ಬಾರಿ ಏನು ಹೇಳ್ತಾರೆ, ಯಾರು ಕನಸಿಲ್ಲದ ನಿದ್ರೆಯನ್ನು ಆನಂದವಾಗಿ ಕಳೆಯುವರು. ನನಗೆ ಕನಸು ಬೀಳುತ್ತೆ, ಆ ಕನಸಿನಲ್ಲಿ ಕನಸು ಬೀಳೋದಿಲ್ಲ. ನಾನು ಕನಸು ಬೀಳದೆ ಒಂದು ರಾತ್ರಿಯಲ್ಲಿ ನಾನು ಇಡೀ ಪೂರ್ತಿಯಾಗಿ ನಾನು ರಾತ್ರಿಯನ್ನು ಕಳೆದಾಗ ಆ ನಿದ್ರೆಯನ್ನು ಆನಂದವಾಗಿ ಕಳೆಯದರ ಅವನೇ ಆತ್ಮ ಅಂತ ಹೇಳ್ತಾರೆ. ಏನು ಅದರ ಅರ್ಥ ಏನು? ನನ್ನ ಮನಸ್ಸಿನಲ್ಲಿ ಯಾವಾಗ ಭಾವನೆಗಳಿಲ್ಲವೋ, ಉದ್ರೇಕಗಳಿಲ್ಲವೋ ಆಗ ನನ್ನ ಮನಸ್ಸು ಶಾಂತವಾಗಿರ್ತದೆ. ಆ ಶಾಂತ ಮನಸ್ಸಿದ್ದಾಗ ನನ್ನ ಇದಿರ್ತಲ್ಲ, ನನ್ನ ರಾತ್ರಿ ನಿದ್ರೆ, ಆ ನಿದ್ರೆ ಪ್ರಶಾಂತವಾಗಿರ್ತದೆ, ಅದರಲ್ಲಿ ಏನೂ ಇರೋದಿಲ್ಲ. ಸೊ ಆ ರೀತಿ ಯಾರು ಪ್ರಶಾಂತವಾಗಿ ಇರ್ತಾನೋ, ಯಾವಾಗಲೂ ಎಂಥ ಸಂದರ್ಭಗಳು ಇದೆ, ಆತನೇ ಬ್ರಹ್ಮ ಅನ್ನೋ ರೀತಿಯಲ್ಲಿ ಹೇಳಿ ಕಳಿಸ್ತಾರೆ. ಸರಿ, ಅದನ್ನು ತಿಳ್ಕೊಂಡು ಹೋಗ್ತಾರೆ. ಆದರೆ ಇನ್ನೊಂದು ಇದಕ್ಕೆ ಏನು ಅನುಮಾನ ಬರ್ತದೆ ಇಂದ್ರನಿಗೆ ಇದನ್ನು ನೋಡ್ಬಿಟ್ಟು. ಬೇರೆ ಕನಸಿಲ್ಲದ ನಿದ್ರೆಯಲ್ಲಿ ಕನಸಿನ ವ್ಯಕ್ತಿಯೂ ಇರೋದಿಲ್ಲ ಅಲ್ವಾ. ನನಗೆ ಕನಸು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಕನಸಿನಲ್ಲಿರ್ತಕ್ಕಂಥದ್ದು ಸಾಧ್ಯವಿಲ್ಲ. ಇವೆಲ್ಲ ಒಂದು ರೀತಿಯಾದಂಥ ಏನು ಅಂತಂದರೆ ರಹಸ್ಯವನ್ನು ಭೇದಿಸ್ತಕ್ಕಂಥ ಕೆಲವು ವಾಕ್ಯಗಳು ಅದರಲ್ಲೇ ಬರ್ತವೆ. ಅದರ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ನಾನು. ಕನಸಿಲ್ಲದ ನಿದ್ರೆಯಲ್ಲಿ ಕನಸಿನ ವ್ಯಕ್ತಿಯೂ ಏನೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆತ ಕುಂಟಾಗಲಿಕ್ಕೂ ಸಾಧ್ಯವಿಲ್ಲ, ಮತ್ತೊಂದಾಗಲಿಕ್ಕೂ ಸಾಧ್ಯವಿಲ್ಲ. ಇದ್ದು ಸುಖ ಪಡುವಂಥ ಯಾವುದೇ ವಸ್ತು ವಿಶೇಷಗಳು ಅವನಲ್ಲಿ ಇಲ್ಲ.
ಕನಸಿಲ್ಲದ ನಿದ್ರೆಯಲ್ಲಿ ಮೊದಲಾಗಿ ಯಾವ ವ್ಯಕ್ತಿಯೂ ಬರೋದೇ ಸಾಧ್ಯವಿಲ್ಲ. ಇದ್ರೂ ಆತ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಶೂನ್ಯ ಅಲ್ಲೇ ಇರ್ತದೆ. ಇದು ಸುಖ ಪಡುವಂಥ ಯಾವುದೇ ವಸ್ತು ವಿಶೇಷಗಳು ಅಲ್ಲಿ ಇರೋದಿಲ್ಲ. ಆದ್ದರಿಂದ ಪ್ರಥಮತವಾಗಿ ಅಂಥವರಿಗೆ ಪ್ರಜ್ಞೆ ಅನ್ನತಕ್ಕಂಥದ್ದೇ ಇಲ್ಲ. ಇಲ್ಲದ ವ್ಯಕ್ತಿಗೆ ಯಾವ ಪ್ರಜ್ಞೆ ಇರುತ್ತೆ? ಸೊ ಅದಾಗಿ ಮತ್ತೊಮ್ಮೆ ಹೀಗೆ ಇದು ಹೇಗೆ ಸತ್ಯವಾದೀತು? ಪ್ರಜ್ಞೆ ಇಲ್ಲದ ಮನುಷ್ಯ ಕನಸಿನಲ್ಲಿ ಬಂದರೆ ಅದು ಸತ್ಯ ಅಂತ ನಾನು ಹೇಗೆ ಭಾವಿಸಲಿ? ಯಾಕೆ ಅಂದರೆ ಮೊದಲಾಗಿ ಆ ವ್ಯಕ್ತಿಯೇ ಇಲ್ಲ, ಅವನಲ್ಲಿ ಯಾವ ನ್ಯೂನತೆಗಳು ಇಲ್ಲ, ಮನಸ್ಸಿನಲ್ಲಿ ವ್ಯಾಕುಲಗಳು ಇಲ್ಲ. ಹಾಗಿದ್ದಾಗ ನಾನು ಸುಖನಿದ್ರೆಯನ್ನು ಮಾಡ್ತೇನೆ. ಆದರೆ ಅದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ನನಗೆ ಬಂದಂಥ ಅನುಭವ ಆಗಲಿ ಭಾವವಾಗಲಿ ಹೇಗೆ ಬ್ರಹ್ಮನಾಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು. ಆಗ ಆತನಿಗೆ ಈ ವಿವೇಕಕ್ಕೆ ಮೆಚ್ಚಿ ಬ್ರಹ್ಮನು ಉಪದೇಶ ಮಾಡ್ತಾನೆ. ಬ್ರಹ್ಮವಿದೆ, ಪ್ರಿಯ ಇಂದ್ರನೇ, ದೇಹವೇ ಆತ್ಮನೆಂದು ಬಗೆಯದಿರು, ದೇಹವೇ ಆತ್ಮನೆಂದು ಬಗೆಯದಿರು. ಶರೀರವು ಆತ್ಮನ ಸಲುವಾಗಿ ಇರತಕ್ಕಂಥದ್ದು. ಈ ಶರೀರ ಇರತಕ್ಕಂಥದ್ದು ನಮಗಾಗಿ ಅಲ್ಲ, ಆತ್ಮನ ಸಲುವಾಗಿ ಆಗಿದೆ. ಆತ್ಮನ ಆಟ. ಆ ಆತ್ಮನ ಆಟವನ್ನು ನಾವು ಆಡ್ತಿದ್ದೇವೆ. ಆ ಆತ್ಮನ ಕಲ್ಪನೆ ನಾವು ಹೇಗೆ ಆ ಆತ್ಮನನ್ನು ಕಲ್ಪಿಸಿಕೊಳ್ತೇವೋ ಅಂದರೆ ಮತ್ತೆ ಬರ್ತೇನೆ, ಅದು ಪ್ರಜ್ಞೆಯ ಮಟ್ಟ. ಮಾನಸಿಕಕ್ಕಿಂತಲೂ ಒಂದಿರ ಭೌತಿಕ ಪ್ರಜ್ಞೆಯಲ್ಲಿ ನಾವು ನೋಡಿದಾಗ ನಮ್ಮಲ್ಲಿ ಇದೇ ಕಾಮತೆಗಳು, ದುರಾಸೆಗಳು ಇಂಥವೇ ಬರ್ತವೆ ಅದರೊಳಗೆ. ಆದರೆ ಅದೇ ಬುದ್ಧಿಮಟ್ಟಕ್ಕೆ ಹೋದಾಗ ನಮಗೆ ಪ್ರಪಂಚ ವಾಸ್ತವವಾಗಿ ಕಾಣಿಸುತ್ತೆ ಅನ್ನೋದರಿಂದ ಹೇಳ್ತಾನೆ. ದೇಹವೇ ಆತ್ಮನೆಂದು ಬಗೆಯದಿರು, ಶರೀರವು ಆತ್ಮನ ಸಲುವಾಗಿ ಇರತಕ್ಕಂಥದ್ದು, ಅದೇ ಆತ್ಮವಲ್ಲ. ಕನಸಿನ ತೋರಿಕೆಗಳೂ ಆತ್ಮವಲ್ಲ. ವ್ಯವಹಾರವು ಕೇವಲ ಆತ್ಮನಿಗಾಗಿ ನಡೆಯುವ ಮಾನಸಿಕ ವ್ಯವಹಾರಗಳು. ಅಂತಹ ಕನಸುಗಳಿಂದ ನಾವು ಎಷ್ಟೋ ಒಂದು ರೀತಿಯಾದಂಥ ಒಂದು ಅನುಭವಗಳನ್ನು ಪಡ್ಕೊಳ್ತೇವೆ. ನಾವು ಆ ಅನುಭವಗಳನ್ನ ಆಗಬೇಕು, ನಮಗೆ ಅನುಭವ ಆಗಲಿ ಅನ್ನೋ ಆ ಒಂದು ದೈವಿಕ ಆಸೆ ಇರೋದರಿಂದಲೇ ನಮಗೆ ಆ ರೀತಿ ಕನಸುಗಳು ಬೀಳ್ತವೆ. ಆತ್ಮನಿಗಾಗಿ ನಡೆಯುವ ಮಾನಸಿಕ ವ್ಯವಹಾರಗಳು, ಹಾಗೆಯೇ ಕನಸು ರಹಿತವಾದ ನಿದ್ರೆಯೂ ಸಹ ಆತ್ಮನ ಸತ್ಯಸ್ಥಿತಿ ಅಲ್ಲ ಅಂತ ಹೇಳ್ತಾರೆ. ಇದು ಒಂದು ರೀತಿಯಾಗಿ ಗಾಢ ನಿದ್ರೆಯಲ್ಲಿ ಆತ್ಮ ಇರಲಿಕ್ಕೂ ಸಾಧ್ಯವಿಲ್ಲ. ಆಮೇಲೆ ನೋಡುವ ಕಣ್ಣು, ದೇಹವು, ಸುಖ ದುಃಖಾಗಿ ಮನಸ್ಥಿತಿಗಳು, ಪ್ರಜ್ಞಾರೂಪಗಳು, ನಿತ್ಯತೆ ಅಥವಾ ಅನಂತತೆಯ ಗುಣಗಳಾಗಲಿ ಆತ್ಮನ ಲಕ್ಷಣಗಳು ಅಲ್ಲ. ಯಾಕೆ? ಇವೆಲ್ಲವೂ ಪ್ರಪಂಚದಲ್ಲಿ ನಾವು ಒಡನಾಡಿ ಇಂತಹ ಭಾವನೆಗಳನ್ನು ಅಥವಾ ನಾವು ಸ್ವಂತ ಮಾಡಿಕೊಳ್ತೇವೆ ನಾವು ಅದರಲ್ಲಿ. ಆದರೆ ಇವೆಲ್ಲವೂ ಬ್ರಹ್ಮನ ಲಕ್ಷಣಗಳು ಅಲ್ಲ ಅಂತ ಹೇಳಿ, ಆತ್ಮವು ಮಾನವನ ನಡೆ, ನುಡಿ, ಕನಸು, ನಿದ್ರೆ ಹಾಗೂ ಪ್ರಜ್ಞಾದಿ ನೈಸರ್ಗಿಕ ಚಟುವಟಿಕೆಗಳ ಕಾರ್ಯಕ್ಷೇತ್ರ ಮಾತ್ರವೇ. ನಮ್ಮಲ್ಲಿ ಯಾವ ಒಂದು ಒಂದು ಜಾಣ್ಮೆ, ಒಂದು ಚತುರತೆ, ಯಾವ ಒಂದು ವಿದ್ಯೆ ನಮ್ಮಲ್ಲಿ ಆಗಿರಬೇಕಾದ್ರೂ ಅದಕ್ಕೋಸ್ಕರ ಅದಕ್ಕೊಂದು ಕಾರ್ಯಕ್ಷೇತ್ರ ಬೇಕು. ಆ ಕಾರ್ಯಕ್ಷೇತ್ರ ಮಾತ್ರ ಆಗಿದ್ದು ಅದು ಎಲ್ಲದರ ಒಳಗೂ ಹೊರಗೂ ಅಯೋಮಯವಾಗಿ ವ್ಯಾಪಿಸಿಕೊಂಡಿದೆ. ಆ ಬ್ರಹ್ಮತತ್ವ ಅನ್ನೋದು ನಮ್ಮೊಳಗೂ ಇದೆ, ಹೊರಗೂ ಇದೆ, ಇಲ್ಲಿದೆ. ಹಿರಣ್ಯಕಶಿಪನ ಇವನನ್ನು ನೆನೆಸಿಕೊಳ್ಳಿ. ನಾರಾಯಣ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲೆಲ್ಲಿಯೂ ಇದ್ದಾನೆ ಅಂತ ಹೇಳಿ. ಆದರೆ ಆ ಪ್ರಜ್ಞೆ ಅದು ನಮ್ಮನ್ನು ಸೊ ಈ ಬಗೆಯ ಜ್ಞಾನವನ್ನು ತನ್ನೊಳಗೆ ಹೊಂದಿರುವ ಮೂಲಕತ್ವವಾಗಿತ್ತು ಅಂತ ಹೇಳಾಯಿತು. ದ್ರವ್ಯ ಮೂಲವಾಗಿ ಉತ್ಪತ್ತಿಯಾದ ಯಾವುದೇ ವಸ್ತು ಆತ್ಮವಾಗೋದಿಲ್ಲ. ದ್ರವ್ಯ ಅಂದರೆ ಮ್ಯಾಟರ್. ನಮ್ಮ ಭೂಮಿ ಪ್ರಪಂಚದಲ್ಲಿ ಗ್ರಹಗಳಲ್ಲಿರ್ತಕ್ಕಂಥ ಒಂದು ಮೊತ್ತ ಇದೆಯಲ್ಲ, ಅದು ಅಂಥದ್ದು ಯಾರೂ ತನ್ನ ಯಾವುದೇ ವಸ್ತು ಆತ್ಮ ಅನಿಸಲಾಗದು. ಯಾವುದೇ ವಸ್ತುವಿನಲ್ಲಿ ಅದು ಆತ್ಮ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಶರೀರ, ಸಂವೇದನೆಗಳು, ನಮ್ಮ ಬಾಡಿ, ನಮ್ಮ ಫೀಲಿಂಗ್ಸ್, ಸಂವೇದನೆಗಳು ಮತ್ತು ಸಂಬಂಧಿಗಳು, ನಾವು ಬೇರೆಯವರ ಜೊತೆಯಲ್ಲಿ ಒಂದು ನೆಂಟಸ್ತಿಕೆ ಅಥವಾ ಬಂಧುತ್ವ ಅನ್ನಿಸ್ತೇವೆ. ಆ ವಸ್ತುಗಳು ಅವುಗಳೊಂದಿಗಿನ ಭೌತಿಕ ವ್ಯವಹಾರಗಳಲ್ಲಿ ನಮ್ಮನ್ನು ನಾವು ಸಹಜವಾಗಿ ಗುರುತಿಸಿಕೊಳ್ತೇವೆ. ಅದು ದೈವದಾಟ ಅಲ್ಲ ಅನ್ನೋ ರೀತಿಯಲ್ಲಿ
ಹೀಗೆ ಗುರುತಿಸಿಕೊಂಡ ಕಾರಣವಾಗಿ ಅದು ಈ ಭೂತ ವಸ್ತುಗಳೇ ತನ್ನ ಶರೀರವೆಂದು ಅವುಗಳಿಲ್ಲದೆ ತನಗೆ ಅಸ್ತಿತ್ವವೇ ಇಲ್ಲ ಎಂದಾಗೊಂದು ಆ ನಮ್ಮ ಇದಿರ್ತಲ್ಲ, ಆ ನಮ್ಮ ಮನಸ್ಸು ಆ ರೀತಿಯಾಗಿ ಗ್ರಹಿಸಿಕೊಳ್ಳದೆ ಮತ್ತು ಭ್ರಮೆಯಿಂದ ಕೂಡಿ ಇದು ಹೀಗೆ, ಇದು ನನಗೆ ಆಯಿತು, ಇದು ನನ್ನ ಅನುಭವ ಅಂತ ಹೇಳ್ಕೊಳ್ತಾರೆ. ಆದರೆ ಕರ್ತೃವಾದ ತಾನೇ, ಅಂದರೆ ಕರ್ತೃ ಯಾರು? ನಾನೇ. ಕರ್ತೃವಾದ ತಾನೇ ಆಕೆ ಆತ್ಮ ನನ್ನಲ್ಲಿದೆ ಅನ್ನತಕ್ಕಂಥದ್ದು. ಆ ಆತ್ಮವು ತನ್ನ ಪ್ರಕೃತಿಗೆ ವಿರೋಧವಾದ ತನಗೆ ಕರ್ಮಸ್ಥಾನದಲ್ಲಿರುವ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೇನು? ನಾನು ನೋಡ್ತಕ್ಕಂಥದ್ದು ಇವೆಲ್ಲ ಸಬ್ಜೆಕ್ಟ್ ಆಗ್ತವೆ. ಆಬ್ಜೆಕ್ಟ್ ಅಂದರೆ ನಾನು ಯಾವುದನ್ನು ನೋಡ್ತೇನೆ, ಯಾವುದರಿಂದ ತಿಳಿತೇನೆ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗ್ತವೆ. ಆದ್ದರಿಂದ ತನಗೆ ಕರ್ಮಸ್ಥಾನದಲ್ಲಿರುವ ಯಾವೊಂದು ವಸ್ತುವನ್ನು ಆತ ತಾನೇ ಎಂದು ಭಾವಿಸುವುದು ಸಾಧ್ಯವಿಲ್ಲ. ಅದು ಸಬ್ಜೆಕ್ಟಿವ್ ಒಪಿನಿಯನ್ ಅಂತ ಹೇಳ್ತಾರೆ. ನಾವು ಎಲ್ಲರೂ ಇದ್ರ ಬಂದಾಗ, ಸಂವಾದಗಳು ಬಂದಾಗ ಹೇಳ್ತೀವಿ, ಏನು ನೀನೇ ಮಾಡಿದ್ದೀಯಾ ಅಂತ ಹೇಳೋದು ಸುಲಭನಾಗಿ ಹೇಳ್ತೀವಿ, ಅದು ನಿನ್ನ ಕಲ್ಪನೆ ಅಂತೀವಿ. ಇವೆಲ್ಲ ಬರ್ತಕ್ಕಂಥದ್ದು. ಆದರೆ ಆ ಒಂದೊಂದಕ್ಕೂ ಒಂದೊಂದು ಅರ್ಥ ಪಾರಮಾರ್ಥದಲ್ಲಿ ಇದೆ ಅನ್ನತಕ್ಕಂಥದ್ದು. ಹಾಗಾಗಿ ಇಲ್ಲಿ ಈ ಕನಸಿನ ಸ್ಥಿತಿಗಳನ್ನು ನಿರೂಪಕ್ಕೆ ಬಳಸಲಾಗಿರುವುದರಲ್ಲಿ ಇರತಕ್ಕಂಥ ವಿಶೇಷತೆ ಏನು ಅಂದರೆ, ಅದನ್ನು ಕನಸಿನಲ್ಲಿ ಕಾಣುವ ವಸ್ತುಗಳು ನೈಸರ್ಗಿಕವಾದವು ಅಲ್ಲ, ನಿಸರ್ಗದತ್ತವಾದವು. ಅಂದರೆ ನಮಗೆ ಕಣ್ಣು ಕಾಣ್ತೀವಿ, ನಾವು ಅದನ್ನು ಮುಟ್ಟಿ ಅನುಭವಿಸಿ ನೋಡ್ಬೋದು ಅಲ್ವಾ? ಆ ರೀತಿಯಾಗಿ ಈ ಎಚ್ಚರದ ಕನಸಿನ ಅವುಗಳನ್ನು ಕಲ್ಪಿಸಿಕೊಂಡಿರುವುದಿಲ್ಲ. ಏನು? ಹೊರಗಿನ ವಸ್ತುಗಳು ತಾವೇ ಸ್ವರೂಪತಃ ಮನಸ್ಸಿಗೆ ಗ್ರಹಿಕೆಯಾಗುತ್ತವೆ, ಅದನ್ನು ನಾವು ಕಲ್ಪನೆ ಮಾಡಿಕೊಂಡಿರೋದಿಲ್ಲ. ಹಾಗಾಗಿ ಎಚ್ಚರದ ಸ್ಥಿತಿಯಲ್ಲಿ ಮನಸ್ಸು ಹೊರಗಿನ ವಸ್ತುಗಳನ್ನು ಕಂಡು ವ್ಯವಹರಿಸಿದಾಗ ಅವು ಮನಸ್ಸಿನ ಮೇಲೆ ತಮ್ಮ ಪರಿಣಾಮಗಳ ಮುದ್ರೆಯನ್ನು ಒತ್ತಿರುತ್ತವೆ. ದಟ್ ವಿಲ್ ಕನ್ವೆ ಇಂಪ್ರೆಷನ್ಸ್. ನಮ್ಮ ಮನಸ್ಸು ಎಷ್ಟು ಒಂದು ರೀತಿಯಾಗಿ ಇದಾಗಿರ್ತದೆ ಅಂದರೆ, ನಾವು ಏನು ಅನುಭವಿಸ್ತೇವೋ, ಏನನ್ನು ನೋಡ್ತೇವೋ ಅದರ ಎಲ್ಲ ಇಮೇಜಸ್ ಅಂದರೆ ಪ್ರತಿಬಿಂಬಗಳು ನಮ್ಮಲ್ಲಿ ದಾಖಲಾಗ್ತಾ ಇರ್ತವೆ. ಆ ಮನಸ್ಸಿಗೆ ಆ ಒಂದು ಇದೆ, ಕಂಡದ್ದನ್ನೆಲ್ಲವನ್ನು ಗ್ರಹಿಸಿಟ್ಕೊಳ್ಳತಕ್ಕಂಥದ್ದು ಮನಸ್ಸು. ಅದಕ್ಕೆ ಇದು ಬೇಕೇ, ಇದು ಬೇಡವೇ ಅನ್ನತಕ್ಕಂಥದ್ದು ಅಂಥ ಮನಸ್ಸಿಗೆ ಪರಿವರ್ತನೆ ಆಗಬೇಕಾಗ್ತದೆ ಅದು. ಹಾಗಾಗಿ ಕಂಡು ವ್ಯವಹರಿಸಿದಾಗ ಅವು ಮನಸ್ಸಿನ ಮೇಲೆ ತಮ್ಮ ಪರಿಣಾಮಗಳ ಮುದ್ರೆಯೊತ್ತಿರುತ್ತವೆ. ಇವುಗಳ ಆಧಾರದ ಮೇಲೆ ಮನಸ್ಸು ವ್ಯವಸ್ಥಿತವಾಗಿ ಆ ನೆನಪುಗಳನ್ನು ಒಂದು ಕ್ರಮದಲ್ಲಿ ಜೋಡಿಸಿಕೊಂಡು ಕತೆ ಕಟ್ಕೊಳ್ಳುತ್ತೆ. ಅವತ್ತು ನಾನು ಕನಸಿನಲ್ಲಿ ಹೀಗಾಗಿತ್ತು, ಇವತ್ತು ಹೀಗಾಗ್ತಾ ಇದೆ, ಅದಕ್ಕೂ ಇದಕ್ಕೂ ಸಂಬಂಧವೇ ಏರ್ಪಡುತ್ತೆ. ಆದ್ದರಿಂದ ಅದು ಒಂದು ತನ್ನದೇ ಆದಂಥ ಆ ಕಥೆಯನ್ನು ಬಿಂಬಿಸಿಕೊಳ್ಳುತ್ತೆ. ಯಾವ ರೀತಿ ಒಬ್ಬ ಕಥೆಗಾರ ಏನೂ ಇಲ್ಲದ ನೇಪಥ್ಯದಲ್ಲಿ ಕುಳಿತು ತಾನೊಂದು ಕತೆ, ಅದ್ಭುತವಾದ ಕಥೆಯನ್ನು ಬರ್ತಾನೆ ಅಂತ ಆ ರೀತಿಯಾಗಿ ಆ ಕ್ರಮದಲ್ಲಿ ಜೋಡಿಸಿಕೊಂಡು ಅವರಿಗೆ ಅರ್ಥವನ್ನು, ಸಂಬಂಧಗಳನ್ನು ಏರ್ಪಡಿಸಿಕೊಂಡು ಪೂರ್ಣ ಚಿತ್ತವನ್ನು ಹೊಂದುತ್ತಾನೆ. ಅಂದರೆ ಅವನ ಪೂರ್ತಿ ಮನಸ್ಸಿನಲ್ಲಿ ಅದಾಗಿರುತ್ತೆ ಅನ್ನೋದೇ ಕಾಣ್ತಾ ಇರುತ್ತೆ ಅದರೊಳಗೆ ಅಲ್ವಾ? ಸೊ ಆದರೆ ಎಚ್ಚರದ ಸ್ಥಿತಿಯಲ್ಲಿ ಏನಾಗುತ್ತೆ, ನೀವೆಲ್ಲ ಇವಾಗ ಎಚ್ಚರದ ಸ್ಥಿತಿಯಲ್ಲಿರುವು, ಯಾರಿಗಾದರೂ ಒಬ್ಬೊಬ್ಬರು ಸ್ವಲ್ಪ ನಿದ್ದೆ ಬಂದಿರುವ ತೊಂದರೆ ಇಲ್ಲ ಅದು. ಹಾಗಾಗಿ ಎಚ್ಚರದ ಸ್ಥಿತಿಯಲ್ಲಿ ತಾನು ಕಂಡ ಚಿತ್ರಗಳನ್ನು ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ನಿರ್ವಹಿಸಬಲ್ಲ ಅಂತ ಆತ್ಮನಂತೆ ಕನಸಿನ ಲೋಕದಲ್ಲಿ ತಾನೇ ಸ್ವತಂತ್ರವಾಗಿ ಕಲ್ಪಿಸಿಕೊಂಡ ವಸ್ತುಗಳೊಡನೆ ಸಂದರ್ಭ, ಸನ್ನಿವೇಶ ಅಂದರೆ ಸಂವೇದನೆಗಳನ್ನು ಜೋಡಿಸಲಾಗದ ಅಪೂರ್ಣ ಸ್ಥಿತಿಯಲ್ಲಿ, ತಂತಾನೇ ವ್ಯವಹರಿಸಲಾಗದ ಸ್ಥಿತಿಯಲ್ಲಿ ಅತೀವ ವೇದನೆಯನ್ನು ಅನುಭವಿಸುತ್ತದೆ. ಯಾವುದು? ವಸ್ತುಶಃ ಎಚ್ಚರದ ಸ್ಥಿತಿಯಲ್ಲಿ ತಾನು ಕಂಡ ಚಿತ್ರಗಳನ್ನು ವ್ಯವಸ್ಥಿತವಾಗಿ ಜೋಡ್ಕೊಳ್ತೇವೆ. ಅಂದರೆ ವಾಸ್ತವದ ಕವಚದಲ್ಲಿ ನಾವು ಕತೆ ಕಟ್ಕೊತೀವಿ, ನಿನ್ನೆ ರಾತ್ರಿ ಕನಸು ಬಂದಿತ್ತು, ಅದಕ್ಕೆ ಹೀಗೆ ಹೀಗೆ ಅನ್ನತಕ್ಕಂಥ ಒಂದೊಂದು ಸರಿ ಇರ್ತೇವೆ. ನಾವು ಶತ್ರುಗಳನ್ನು ಕೂಡ ಇದು ಮಾಡ್ತೇವೆ. ಏನು? ನಮ್ಮ ಕನಸಿನಲ್ಲಿ ನನ್ನ ಮಿತ್ರನೇ ಒಬ್ಬ ಬರ್ತಾನೆ, ಆ ಮಿತ್ರ ನನಗೆ ಏನೋ ದ್ರೋಹ ಮಾಡ್ದಂಗೆ ಅನಿಸುತ್ತೆ, ಅದು ನನ್ನ ಮನಸ್ಸಿನಲ್ಲಿ ಮುದ್ರೆ ಎತ್ಕೊಳ್ಳುತ್ತೆ. ಅದು ನಾನು ಮಾರನೇ ದಿವಸ ಅವನ್ನು ನೋಡೋ ರೀತಿಯೇ ಬೇರೆ ಆಗ್ತದೆ. ಈತ ನನ್ನ ಶತ್ರು, ಇವನು ನೆನ್ನೆ ಕನಸಿನಲ್ಲಿ ಬಂದಿದ್ದ, ಇಂಥ ಕೆಲಸ ಮಾಡ್ಬೋದ ಅನ್ನೋದು. ಆದರೆ ಆತ್ಮವಾದರೋ, ಆತ್ಮದ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ, ಆತ್ಮವಾದರೋ ತನ್ನದೇ ನೈಜ ಸ್ಥಿತಿಯಲ್ಲಿ ಯಾವೊಂದು ಸಂದರ್ಭದ ಪೂರ್ಣಾವಧಿಗೂ ಸಹ ಸಂವೇದನಾಪೂರ್ವಕ ಅರಿವಿನಲ್ಲಿ ನಿರ್ವಹಿಸಲು ಬದ್ಧವಾಗಿರುತ್ತದೆ. ಆತ್ಮ ಏನು? ಅದರ ನೈಜ ಸ್ಥಿತಿಯಲ್ಲಿ, ಆತ್ಮದ ನೈಜ ಸ್ಥಿತಿಯಲ್ಲಿ ಒಂದು ಸಂದರ್ಭ, ಆ ಸಂದರ್ಭವನ್ನು
ಪೂರ್ಣ ಅಂದರೆ ಅದನ್ನು ಆ ಸಂದರ್ಭದ ಇತಃಪರಗಳನ್ನು ಯೋಚನೆ ಇತಃಪರಗಳನ್ನು ತಿಳ್ಕೊಂಡಿರುತ್ತೆ. ಇದು ಪೂರ್ವಾದಿಗೂ ಸಂವೇದನಾಪೂರ್ವಕ ಅರಿವಿನಲ್ಲಿ ನಿರ್ವಹಿಸಲು ಬದ್ಧವಾಗಿರುತ್ತದೆ. ಆ ಫೀಲಿಂಗ್ಸೇ ತಕ್ಕನಾದಂಥ ಅನುಭವಗಳು ತಗೋಬೇಕು. ಯಾಕೆ ಬೆಳಗ್ಗೆ ಎದ್ದಾಗ ನೋಡ್ತೀವಿ, ನಾನು ಹಿಂದೆ ರಾತ್ರಿ ನೋಡಿದಾಗ ಈತ ನನ್ನ ಶತ್ರು, ನಿನ್ನೆ ಹೀಗೆ ಮಾಡ್ದ ಅಂತ ಕನಸು. ಮಾರನೇ ದಿವಸ ನಾನು ಅವನನ್ನೇ ಭೇಟಿ ಮಾಡ್ತೀನಿ, ಅವನು ಇದ್ದಂತೆಯೇ ಇರ್ತಾನೆ. ಅದು ಯಾಕೆ ನನಗೆ ಅವನ ಮೇಲೆ ಬಂತು ಅನ್ನೋದು ಗೊತ್ತಾಗೋದಿಲ್ಲ. ಇದು ಆತ್ಮದ ಲಕ್ಷಣ ಅಂತ ಹೇಳ್ತಾರೆ. ಆತ್ಮದ ಲಕ್ಷಣ ನಾವು ಕನಸಿನಲ್ಲಿ ಬಂದಾಗ ಸೃಷ್ಟಿಸಿಕೊಳ್ಳತಕ್ಕಂಥ ಕಥೆಗಳಿದೆಯಲ್ಲ, ಆ ರೀತಿಯಾಗಿ ಆತ್ಮ ವರ್ತಿಸೋದು ಸಾಧ್ಯವಿಲ್ಲ. ಅದು ನನ್ನ ಆತ್ಮವೇ, ಆದರೆ ಅದು ನೈಜತೆ, ನನ್ನ ನೈಜ ರೂಪ. ಅದು ಈಗ ನಾನು ನೆನೆದುಕೊಳ್ತಾ ಇರ್ತಕ್ಕಂಥದ್ದು ಅದು ನೈಜವಲ್ಲ, ಪ್ರಾಪಂಚಿಕ ರೂಪ. ಅಂದರೆ ಎಲ್ಲರಲ್ಲೂ ನಮ್ಮ ಆತ್ಮನೂ ನಮ್ಮಲ್ಲೇ ಇದೆ, ಆ ಪ್ರವರ್ತನೆಗಳು ನಮ್ಮಲ್ಲೇ ಇದೆ. ಇದರ ಮಧ್ಯೆ ನಮ್ಮ ಅನುಭವಗಳು ಸೇರ್ತವೆ. ಸೊ ಒಬ್ಬರು ದೇವರ ಕಲ್ಪನೆ ಬಂದರು ಅಷ್ಟೇ. ನಾವು ಸುಮಾರು ಇಷ್ಟೊಂದು 50-60 ಜನ ಇದ್ದೇವೆ. ಇಲ್ಲಿ ನಮಗೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಕಲ್ಪನೆ ಬರೋದು ಸಾಧ್ಯವಿಲ್ಲ. ಯಾಕೆ? ನಮ್ಮ ಪ್ರಕೃತಿ ಸ್ವಭಾವಗಳಿದೆಯಲ್ಲ, ಆ ಸ್ವಭಾವಗಳು ಬೇರೆ ಬೇರೆ ಇರ್ತದೆ. ನಮ್ಮ ಬುದ್ಧಿ ಮಟ್ಟಗಳು ಬೇರೆ ಬೇರೆ ಇರ್ತವೆ. ಅದು ಕೇವಲ ಭೌತಿಕ ಸ್ಥಿತಿಯಲ್ಲಿದ್ದವರಿಗೆ ಕಾಮಕತೆ ಅಂತಿಂಥವು ಹೆಚ್ಚಾಗಿರ್ತವೆ. ಆದರೆ ಅವು ಎಲ್ಲ ಬಿಟ್ಟು ಹೋದಂತೆ ಏನಾಗುತ್ತೆ, ಯಾವಾಗ ಆತ್ಮವು ಪರಿಶುದ್ಧವಾಗುತ್ತೋ, ಆ ಆತ್ಮದ ಬೆಳಕನ್ನು ನಾವು ಯಾವಾಗ ಕಾಣ್ತೇವೆ ಅಂದರೆ, ಇದರಲ್ಲಿ ಯಾವುದು ಆತ್ಮದ ಬೆಳಕನ್ನು ನಾವು ಕಾಣೋದು ಯಾವಾಗ ಅಂದರೆ, ನಮ್ಮ ಪ್ರಜ್ಞೆ ಬುದ್ಧಿಮಟ್ಟಕ್ಕೆ ತಲುಪಿದಾಗ. ಆ ಬುದ್ಧಿಮಟ್ಟದ ಮನಸ್ಸಿನ ಏನೇನಿದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ನಾವು ಮಾನವರಾಗಿ ಆತ್ಮಲೋಕ, ಬುದ್ಧಿಲೋಕ, ಮನೋಲೋಕ ಇವೆಲ್ಲವನ್ನು ಅದನ್ನು ಸ್ವಲ್ಪ ಅದು ಎಲ್ಲ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ನಿಮಗೆ. ಅದನ್ನು ನಾನು ಮುಂದೆ ಮಾಡಿಕೊಡ್ತೀನಿ. ಆದ್ದರಿಂದ ಆತ್ಮವಾದರೂ ತನ್ನದೇ ನೈಜ ಸ್ಥಿತಿಯಲ್ಲಿ ಯಾವೊಂದು ಸಂದರ್ಭದ ಪೂರ್ಣಾವಧಿಗೂ ಸಂವೇದನಾಪೂರ್ವಕ ಅರಿವಿನಲ್ಲಿ ನಿರ್ವಹಿಸಲು ಬದ್ಧವಾಗಿರುತ್ತದೆ. ಎಚ್ಚರದ ಸ್ಥಿತಿಯಲ್ಲಾಗಲಿ ಕನಸಿನ ಸ್ಥಿತಿಯಲ್ಲಾಗಲಿ ಮನಸ್ಸು ತನ್ನ ಸ್ವಾಭಾವಿಕ ಗುಣದ ಚಾಂಚಲ್ಯದಿಂದ ಕೂಡಿದ. ನನಗೊಂದು ಅನುಭವ ಆಗಿದೆ, ನಿಮಗೊಂದು ಅನುಭವ ಆಗಿದೆ, ನನ್ನ ಅನುಭವನ ನಾನು ಸ್ವಂತಕ್ಕೆ ಮಾಡ್ಕೊತೇನೆ, ನಿಮ್ಮ ಅನುಭವ ನಿಮಗಿರುತ್ತೆ. ಆದ್ದರಿಂದ ನಾನು ನನ್ನ ಅನುಭವದ ಮೇಲೆ ನನ್ನ ಭಾವನೆಗಳನ್ನು ತಿಳಿಸಿ ನಿಮ್ಮ ಮುಂದೆ ಹೇಳಿದಾಗ ಅದು ನಿಮಗೆ ಒಪ್ಪಿಗೆ ಆಗದೇ ಇರ್ಬೋದು. ಯಾಕೆ? ನೀವು ಆ ಸಂಗತಿಯನ್ನು, ಸಮಾಚಾರಗಳನ್ನು ನೋಡ್ತಕ್ಕಂಥದ್ದು ನಿಮ್ಮ ಪ್ರಜ್ಞೆಯ ಮಟ್ಟದಲ್ಲಿ. ಆದ್ದರಿಂದ ಹೀಗಾಗಿ ಕನಸಿನ ಸ್ಥಿತಿಯಲ್ಲಾಗಲಿ ಮನಸ್ಸು ತನ್ನ ಸ್ವಾಭಾವಿಕ ಗುಣವಾದ ಚಾಂಚಲ್ಯದಿಂದ ಕೂಡಿದ ಕಾರಣ ಕಾಲ, ದೇಶ, ಸನ್ನಿವೇಶಗಳಲ್ಲಿ ವಿಚಾರವನ್ನು ಅರ್ಥಪೂರ್ಣವಾಗಿ ಕಾಣಲು ಸಾಧ್ಯವಾಗದೆ ಅತೀವ ವೇದನೆಯಿಂದ ಪರಿತಪಿಸುವ ಸ್ಥಿತಿಗೆ ಬರುತ್ತದೆ. ಸೊ ಇಲ್ಲಿ ನಾವು ಹೇಳ್ಬೋದೋ, ಎಲ್ಲಿಯವರೆಗೂ ನಮ್ಮ ಆತ್ಮನ ಪರಿಚಯ ನಮಗಾಗೋದಿಲ್ವೋ ಅಲ್ಲಿಯವರೆಗೂ ನಮ್ಮ ಜೀವನ ಪರಿತಪಿಸೋದೇ ಆಗ್ತದೆ. ವೇದನೆಗಳು ಹೆಚ್ಚಿನವು ಇರ್ತವೆ, ಆದರೆ ಸಾತ್ವಿಕವಾದವು ಅಷ್ಟೊಂದು ಪ್ರಭಾವವನ್ನು ಬೀರೋದಿಲ್ಲ. ಹಾಗಾಗಿ ನಮ್ಮ ಮನಸ್ಥಿತಿ ಏನಿದೆ, ನಾವು ಎಚ್ಚರವಾಗಿದ್ದಾಗ ಏನಾಗುತ್ತೆ, ಕನಸಿನಲ್ಲಿ ಏನಾಗುತ್ತೆ, ಕನಸಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಕಂಡು ಅವನ ವರ್ತನೆಯನ್ನು ನೋಡ್ತೇವೆ, ಅಥವಾ ಇನ್ನೊಂದರಲ್ಲಿ ಒಂದು ರೀತಿಯಾದಂಥ ದೈವಿಕವಾದಂಥ ಕನಸುಗಳು ಬಿಡ್ಬೋದು. ಅದರಲ್ಲಿ ನಾವು ಈ ಕನಸುಗಳನ್ನು ಕೆಲವರು ನಂಬುತ್ತೇವೆ. ನಾವು ಕನಸುಗಳನ್ನ ಯಾಕೆ ಅಂತಂದರೆ ಅವು ಅಂತಹ ಪ್ರಭಾವವನ್ನು ನಮ್ಮ ಮೇಲಿರುತ್ತವೆ ನಮ್ಮ ಸಂದರ್ಭಕ್ಕೆ. ಅದೇ ಕನಸನ್ನು ನೀವು ಬೇರೆಯವ್ರ ಹತ್ರ ಹೋಗಿ ಹಂಚ್ಕೊಂಡ್ರೆ ಹೇಳ್ತಾ ಇರ್ಬೋದು. ಯಾಕೆ ಅಂದರೆ ಅವರ ಬುದ್ಧಿ ಪ್ರಜ್ಞೆ ಬೇರೆ ಸ್ಥಿತಿಯಲ್ಲಿ ಇರ್ತದೆ ಅನ್ನೋ ದೃಷ್ಟಿಯಿಂದ. ಸೊ ಹಾಗಾಗಿ ಮನುಷ್ಯನ ಎಚ್ಚರದ ಸ್ಥಿತಿಯಲ್ಲಿ ಹೇಗೆ ವರ್ತಿಸ್ತಾನೆ, ಕನಸಿನ ಸ್ಥಿತಿಯಲ್ಲಿ ಹೇಗೆ ವರ್ತಿಸ್ತಾನೆ, ಅದೇ ಮುಂದೆ ಮೆಡಿಟೇಷನ್, ಧ್ಯಾನದ ಸ್ಥಿತಿಗೆ ಬರ್ತೇವಲ್ವ. ಧ್ಯಾನದ ಮನೋಲೋಕದಿಂದ ಆ ಬುದ್ಧಿಲೋಕದಿಂದ ನಾವು ದೈವಲೋಕ, ಆನಂದಮಯವಾದಂಥ ಇದರೊಂದು ಸೇರ್ತೀವಲ್ಲ, ಅಲ್ಲಿ ನಮಗೆ ಎಲ್ಲವೂ ಯಥಾವತ್ತಾಗಿ ಕಾಣ್ತೇವೆ ಅಂತಕ್ಕಂಥದ್ದು. ಅದಕ್ಕೆ ಈಗ ನಮಗೆ ಪಾಶ್ಚಾತ್ಯ ಫಿಲಾಸಫಿಸ್ ಇದ್ದಾರಲ್ಲ, ಅವರು ಕೂಡ ಯಾವ ಅಭಿಪ್ರಾಯ ಹೇಳ್ತಾರೆ ಅನ್ನೋದನ್ನು ನೋಡಿದ್ರೆ ನಮಗೆ ಇನ್ನೂ ಸ್ವಲ್ಪ
ನಮ್ಮ ಈ ವಿಚಾರ ಬಲವಾಗುತ್ತೆ ಅಂತ. ಆ ಲೋಕೆ ಅನ್ನತಕ್ಕಂಥ ಅವನು ಏನು ಹೇಳ್ತಾನೆ ಅಂದರೆ, ಮನಸ್ಸು ಏನೊಂದು ಬರಹವಿರದ ಕಪ್ಪು ಹಲಗೆಯಂತೆ. ಮನಸ್ಸಿನ ಮೇಲೆ ಏನೂ ಇರೋದಿಲ್ಲ, ಅದೊಂದು ಬ್ಲ್ಯಾಕ್ ಬೋರ್ಡ್ ಥರ ಇರ್ತದೆ ಅಷ್ಟೇ. ತಂತಾನೇ ಏನೂ ಗೊತ್ತಿಲ್ಲ ಅದಕ್ಕೆ. ಆ ಬ್ಲ್ಯಾಕ್ ಬೋರ್ಡ್ಗೆ ಏನೂ ಗೊತ್ತಿರೋದಿಲ್ಲ. ಅದರ ಮೇಲೆ ನಾವು ಏನು ಬರೆಯುತ್ತೇವೋ ಅದು ಇದರ ಮೇಲೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಕಾಣುತ್ತೆ ಅಷ್ಟೇ. ಆದರೆ ನಾವು ಏನು ಬರೆದ್ರೂ ಅದರ ಸಂವೇದನೆ ಬ್ಲ್ಯಾಕ್ ಬೋರ್ಡ್ ಆಗೋದಿಲ್ಲ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾಗ್ತದೆ. ಆ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾದ್ದನ್ನು ನಾವು ಮುಂದುವರಿಸ್ತೇವೆ, ನಾವು ಪ್ರತಿಕ್ರಿಯೆ ತೋರಿಸ್ತೇವೆ. ಆದರೆ ಆ ಬ್ಲ್ಯಾಕ್ ಬೋರ್ಡ್ ಇದೆಯಲ್ಲ, ಆ ಬ್ಲ್ಯಾಕ್ ಬೋರ್ಡ್ ಏನು ಪ್ರತಿಕ್ರಿಯೆ ಏನೂ ಇಲ್ಲ. ನಾವು ಅದರಲ್ಲಿ ಬರೆದಿದ್ದು ಕೂಡ ಅದಕ್ಕೆ ಅರ್ಥವಾಗೋದಿಲ್ಲ. ಯಾಕೆ ಅಂದರೆ ಅದರ ಮನಸ್ಸು ಶುದ್ಧವಾಗಿದೆ. ಆ ರೀತಿಯಾಗಿ ಆ ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಏನು ಬರೆದರೋನು ಅದು ಯಾವುದು ನಮ್ಮನ್ನೇ ಪ್ರತಿಬಿಂಬಿಸುತ್ತದೆ ಹೊರತು ಆ ಬ್ಲ್ಯಾಕ್ ಬೋರ್ಡ್ಗೆ ಆ ಜ್ಞಾನವಾಗಲಿ ಅಥವಾ ನಾವು ಹೇಳಿದಂತಹ ಒಂದು ದೂಷಣೆಯಾಗಲಿ ಅದಕ್ಕೆ ಪ್ರತಿಕ್ರಿಯೆ ಬರೋದು ಸಾಧ್ಯವಿಲ್ಲ ಅಂತ ಲೋಕೆ ಹೇಳ್ತಕ್ಕಂಥದ್ದು. ಆ ಹೆರಾಕ್ರಟಿಸ್ ಅನ್ನತಕ್ಕಂಥದ್ದು ಇನ್ನೊಂದು ವಿಷಯ ಹೇಳಿ ಇವತ್ತಿನ ಇದು ಮುಗಿಸ್ತೇನೆ. ಹೆರಾಕ್ರಟಿಸ್ ಏನು ಹೇಳ್ತಾನೆ ಅಂದರೆ ಭಾಳ ಸ್ವಾರಸ್ಯವಾಗಿದೆ ನೋಡಿ. ನಾವು ನದಿಯಲ್ಲಿ ಸ್ನಾನ ಮಾಡ್ತೇವೆ ಅಲ್ವ, ಎಲ್ಲೋ ಒಂದು ಕೊಳದಲ್ಲೋ ಅಲ್ಲಿ ಇಲ್ಲಿ ಸ್ನಾನ ಮಾಡ್ತೇವೆ ನಾವು. ಈಗ ಒಂದು ಈ ಯಾವುದು ಒಂದು ರೀತಿ ಈ ಸಂಧ್ಯಾಕಾಲದ ಪ್ರಜ್ಞೆ ಇಟ್ಟುಕೊಂಡಿರೋರು ಏನಾಗುತ್ತೆ, ದಿವಸಕ್ಕೆ 3 ಸಾರಿ ಸ್ನಾನ ಮಾಡ್ತಕ್ಕಂಥದ್ದಾಗ್ತದೆ. ಬೆಳಗ್ಗೆ ಹೋಗಿ ಸ್ನಾನ ಮಾಡ್ತೇನೆ, ಮಧ್ಯಾಹ್ನ ಹೋಗಿ ಸ್ನಾನ ಮಾಡ್ತೇನೆ. ಆದರೆ ನಾನು ಒಂದೇ ನದಿಯಲ್ಲಿ ಸ್ನಾನ ಮಾಡಿದ್ದೀನ. ಅದು ಎಷ್ಟು ಗಹನವಾಗಿರ್ತವೆ ವಿಚಾರಗಳು ಅಂದರೆ, ನಾವು ನಾನು ಪ್ರತಿನಿತ್ಯ ನಾನು ಹೋಗಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ನಾನು 2 ಸಾರಿನೂ ಒಂದೇ ನದಿಗೆ ಹೋಗಿ ಸ್ನಾನ ಮಾಡೋಣ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾಕೆ? ಆ ನದಿಯಲ್ಲಿ ನೀರಿನ ಹರಿವು ಇರುತ್ತಲ್ಲ, ಆ ಹರಿವು ಅಂದರೆ ಹನಿಗಳು, ನೀರಿನ ಹನಿಗಳು ತುಂತುರುಗಳು ಹನಿಗಳು ಒಂದಾದ ಮೇಲೆ ಒಂದು ಪಾಸ್ ಆಗ್ತಾ ಇರ್ತವೆ. ನಮಗೆ ಅದು ಒಂದೇ ನದಿ ನಂಗೆ ಕಾಣಿಸುತ್ತೆ. ನಮ್ಮ ಮನಸ್ಸಿನಲ್ಲಿ ವಿಪ್ಲವಗಳು ಹೇಗಾಗ್ತವೆ ಅಂತ ಹೇಳೋದಕ್ಕೆ ಈ ಉದಾಹರಣೆಗಳನ್ನು ತಗೋತಾರೆ. ಇನ್ನೂ ಒಂದು ಇದರಲ್ಲಿ ಯಾವುದೋ ಬುದ್ಧರು ಹೇಳೋ ರೀತಿಯಲ್ಲಿ ನೋಡೋದಾದರೆ, ನಾವು ಒಂದು ದೀಪದ ಜ್ವಾಲೆಯನ್ನು ನೋಡ್ತೇವೆ. ಆ ಜ್ವಾಲೆ ಒಂದೇ ಜ್ವಾಲೆನ ಅದು ನಾವು ಪ್ರತಿದಿನ ನೋಡೋದು ಅದು ಒಂದೇ ಜ್ವಾಲೆನ ಅಂದರೆ ಅಲ್ಲ, ಅದು ಒಂದೇ ಅಲ್ಲ. ಅದರಲ್ಲಿ ಆ ಬೆಳಕಿನ ಇದು ಬರ್ತದಲ್ಲ, ಎಣ್ಣೆಗೂ ಬತ್ತಿಗೂ ಎಣ್ಣೆಗೂ ವಿದ್ಯುತ್ ಹಾಕಿದಾಗ, ಬೆಂಕಿ ತಾಕಿದಾಗ ಒಂದೊಂದು ಗಳಿಗೆಗೂ ಒಂದೊಂದು ಕಿರಣಗಳನ್ನು, ಒಂದೊಂದು ಕಿಡಿಗಳನ್ನು ಅದು ಉತ್ಪಡ್ತಾ ಇರ್ತದೆ. ಆದ್ದರಿಂದ ನಾವು ನೋಡತಕ್ಕಂಥ ಆ ದೀಪ ಒಂದೇ ಅಲ್ಲ, ಅದರ ದೀಪದ ಬೆಳಕು ಒಂದೇ ಅಲ್ಲ, ಅದು ಸತತವಾಗಿ ಬದಲಾಗ್ತಾ ಇರ್ತದೆ. ನಮ್ಮಲ್ಲಿ ಆಗುವಂತಹ ಪ್ರಗತಿಗಳು ಅಷ್ಟೇ, ನಮ್ಮಲ್ಲಾಗುವ ಅನುಭವಗಳು ಕೂಡ ಅಷ್ಟೇ. ನಾವು ಒಂದೇ ಅನುಭವದಲ್ಲಿ ಇದ್ದಂತೆ ನಾವು ಭಾವಿಸ್ತೇವೆ, ಆದರೆ ಅದು ಹಾಗಲ್ಲ. ನಮ್ಮ ಪರಿಸ್ಥಿತಿಗಳು, ಆ ಪರಿಸ್ಥಿತಿಗಳು ನಮ್ಮ ಭಾವನೆಗಳಲ್ಲಿ ಹೇಗೆ ಭಾವನೆಗಳನ್ನು ಉಂಟು ಮಾಡ್ತವೆ ಅನ್ನೋದನ್ನು ನೋಡಿಕೊಂಡು ನಮ್ಮ ಪ್ರತಿಸ್ಪಂದಗಳು ಬೇರೆಯೇ ಆಗ್ತವೆ. ಇವು ಈ ಒಂದೇ ನೀರಿನಲ್ಲಿ ಒಬ್ಬನು ಒಂದೇ ನೀರಿನಲ್ಲಿ 2 ಬಾರಿ ಈಜಲು ಸಾಧ್ಯವಿಲ್ಲ. ಹೌದಲ್ಲ? ಗೊತ್ತಾಗುತ್ತಾ? ಯಾಕೆ? ಆ ನೀರು ಹೋಗ್ಬಿಟ್ಟಿರುತ್ತೆ ಮುಂದಕ್ಕೆ. ನಾನು ಬೆಳಗ್ಗೆ ಹೋದಾಗ ಸ್ನಾನದಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡ್ತೇನೆ, ಆದರೆ ಆ ನೀರು ಮುಂದಕ್ಕೆ ಹೋಗಿರುತ್ತೆ, ಹೊಸ ನೀರು ಬಂದಿರುತ್ತೆ ಅದಕ್ಕೆ ಅಲ್ವಾ? ಸಾಧಾರಣ ಉದ್ದಿರೋದು ನಾವು ಹೇಳ್ತೀವಿ, ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡು ಹೋಯ್ತು ಅಂತೀವಲ್ಲ. ಹಾಗೆ ನಾವು ಪ್ರತಿ ಸರಿ ಸ್ನಾನಕ್ಕೆ ಇಳಿದಾಗಲೂ ಅಲ್ಲಿ ಹೊಸ ನದಿ ಇರ್ತದೆ, ಹೊಸ ನೀರಿರುತ್ತೆ. ಇಂಥ ಗಹನ ವಿಚಾರಗಳನ್ನೇ ಆಧ್ಯಾತ್ಮದಲ್ಲಿ ನಮಗೆ ಜಾಸ್ತಿಯಾಗಿ ಸಿಗುವಂಥದ್ದು ಅಂತಕ್ಕಂಥದ್ದು. ಆದ್ದರಿಂದ ಈ ಲೋಕೆ ಅವರು ಚಿಂತನೆ ಹೇಳಿದ್ನಲ್ಲ, ಅವ್ರು ನೋಡಿ ಇನ್ನೂ ಸುಲಭವಾಗಿ ಇವರು ಹೇಳ್ತಾರೆ, ಪ್ರತಿಯೊಂದು ತೂಕಡಿಕೆಯ ಪ್ರತಿಕ್ಷಣವು ನೀವು ಕೇಳ್ತಾ ಇರ್ತೀರಿ ಭಾಷಣ, ಆಯಾಸವಾಗಿರುತ್ತೆ, 1 ನಿಮಿಷ ಮತ್ತು ಇದಾಗುತ್ತೆ ಅಲ್ವಾ, ತೂಕಡಿಸ್ತೀರಿ ನೀವು. ಆ ತೂಕಡಿಸಿರೋದರಲ್ಲಿ ನೀವು ಆತ್ಮವನ್ನು ಕಾಣಬಹುದು ಅಂತಾರೆ. ಹೇಗೆ ಅಂತ ಹೇಳಿದ್ರೆ, ಈ ಸಿದ್ಧಾಂತವು ಪ್ರತಿಯೊಂದು ತೂಕಡೆಯ ಪ್ರತಿಕ್ಷಣವೂ ಆತ್ಮವೇ.
ಅಲ್ಲಿ ಆದರೂ ನೋಡ್ತಾ ಇದ್ದಾಗ ಎಚ್ಚರವಾಗಿದ್ದಾಗ ನಾನು ಏನು ನೋಡ್ತೇನೋ ಅದೇ ಕಾಣಿಸುತ್ತೆ. ಆದರೆ ನನಗೆ ಸ್ವಲ್ಪ ನಿದ್ರೆ ಬಂದಾಗ ಅದು ಅರ್ಧಂಬರ್ಧ ಕಾಣಿಸುತ್ತೆ. ಪೂರ್ತಿ ನಿದ್ರೆ ಬಂದಾಗ ಅದು ಏನೂ ಕಾಣಿಸೋದಿಲ್ಲ ನನಗೆ. ಏನಾದರೂ ಇಲ್ಲಿ ಏನೇ ನಡೆದರೂ ನಾವು ಪೂರ್ತಿ ನಿದ್ರೆಯಲ್ಲಿ ಹೋದಾಗ. ಸೊ ಆದ್ದರಿಂದ ತೂಕಡಿಕೆಯ ಪ್ರತಿಕ್ಷಣವು ಆತ್ಮವನ್ನು ಬಿಂಬಿಸುತ್ತದೆ ಅಂತ ಹೇಳ್ತಾರೆ. ಇವುಗಳನ್ನ ಇನ್ನೂ ಗಾಢವಾದಂಥ ವಿಚಾರಗಳು ಇವೆ. ಇವು ಹೇಳೋ ರೀತಿಯಲ್ಲಿ ನೋಡಿದ್ರೆ, ನಾವು ಎಂದಿಗೂ ನಮ್ಮ ಆತ್ಮವನ್ನು ಸಂಧಿಸಲು ಆಗುವುದಿಲ್ಲ. ಏಕೆಂದರೆ ಅಂತಹ ಪ್ರಯತ್ನದಲ್ಲಿ ಪ್ರತಿ ಬಾರಿಯೂ ಒಂದು ಹೊಸ ವಿಚಾರ ಮನಸ್ಸಿನಲ್ಲಿ ಹೇಳುತ್ತದೆ. ಆತ್ಮವನ್ನು ನಾವು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಮನಸ್ಸು ತನ್ನ ಸ್ವಭಾವತಃ ಒಂದೊಂದು ನಿಮಿಷಕ್ಕೆ ಒಂದೊಂದು ರೀತಿಯಾಗಿ ಕಲ್ಪಿಸ್ಕೊಳ್ತಾ ಇರ್ತದೆ. ಆದ್ದರಿಂದ ಆತ ಹೇಳೋದು, ಆತ್ಮವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಸಂಧಿಸಲು ಸಾಧ್ಯವಿಲ್ಲ. ಇನ್ನಷ್ಟು ಉದಾಹರಣೆಗಳು ಇದೆ. ಅದನ್ನು ಅವೆಲ್ಲವನ್ನು ನಾನು ಈ ರೀತಿ ನನ್ನ ನೋಟ್ಸ್ ಇರ್ತಕ್ಕಂಥ ಯಾವಾಗ ಒಂದು ಹೊಸ ವಿಚಾರ ಬರ್ತದೋ ಅದನ್ನು ನಾನು ಅಲ್ಲಿ ಪೇಸ್ಟ್ ಮಾಡ್ತೀನಿ ಒರಿಜಿನಲ್ ನೋಟ್ಗೆ. ಯಾಕೆ ಅಂತಂದರೆ ನನಗೂ ಅಷ್ಟೇ, ಒಂದು ವಿಚಾರವನ್ನು ಹೊಸತಾಗಿ ನನ್ನ ಮನಸ್ಸಿಗೆ ಬಂತು ಅಂತ ಹೇಳಿದರೆ ಅದರಿಂದ ನಾನು ಹೇಳಿಬಿಡಬೇಕು, ಇನ್ನೊಬ್ರಿಗೆ ಹೇಳಿಬಿಡಬೇಕು. ಅದರಿಂದ ಏನಾಗುತ್ತೆ, ಅಟ್ಲೀಸ್ಟ್ ನನ್ನಲ್ಲಿ ಇರತಕ್ಕಂಥ ನಾನು ಎಷ್ಟರ ಮಟ್ಟಿಗೆ ಜೀವನವನ್ನು ಅರ್ಥ ಮಾಡ್ಕೊಂಡಿರ್ತೇನೋ ಅಂತಹ ಒಂದು ಚಿತ್ರಣ ಬೇರೆಯವ್ರಿಗೆ ಹೋಗುತ್ತೆ. ಅದೇ ಪ್ರಜ್ಞಾ ಮಟ್ಟದಲ್ಲಿ ಇರತಕ್ಕಂಥವ್ರಿಗೆ ಅದು ಒಂದು ಮಾದರಿಯೇ ಆಗ್ಬೋದು. ಅದರಿಂದ ಎಲ್ಲ ಇರುತ್ತೆ. ಈ ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಇವತ್ತಿಗೆ ಇಷ್ಟು ಸಾಕು. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ.